ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಗುರು ಪರಂಪರೆಯನ್ನು ಪೂಜಿಸ್ತಕ್ಕಂತಹ ಒಂದು ಸಂಪ್ರದಾಯ ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿಶೇಷವಾಗಿರತಕ್ಕಂಥದ್ದು. ಗುರುಗಳನ್ನು ದೇವರು ಎಂಬುದಾಗಿ ಕಾಣತಕ್ಕಂಥದ್ದು ನಮ್ಮ ಸಂಪ್ರದಾಯ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅನ್ನುವಂತಹ ಶ್ಲೋಕದಲ್ಲಿಯೇ ಸಾಕ್ಷಾತ್ ಪರಮಾತ್ಮನೇ ದೇವರು ಎಂಬುದಾಗಿ ನೋಡ್ತೇವೆ. ಇದು ಯಾಕೆ ಹೀಗೆ ಅಂದರೆ, ಲೌಕಿಕ ಜ್ಞಾನವನ್ನು ಗುರುಗಳು ಕೊಡತಕ್ಕಂಥದ್ದೊಂದು, ಅದನ್ನು ಬಹಳ ಪ್ರಯತ್ನಪೂರ್ವಕವಾಗಿ ಒಬ್ಬ ಅಭ್ಯಾಸ ಮಾಡಿದರೆ ಪಡೆದುಕೊಳ್ಳಬಹುದೇನೋ. ಆದರೆ ಈ ಅಧ್ಯಾತ್ಮ ಜ್ಞಾನ ಅನ್ನುವಂಥದ್ದು ಗುರುವಿನ ಅನುಗ್ರಹ ಇಲ್ಲದೇ ಸಾಧ್ಯವೇ ಇಲ್ಲ ಪಡೆದುಕೊಳ್ಳಿ. ಕೇವಲ ಗುರುವಿನ ಮಾರ್ಗದರ್ಶನದ ಮುಖಾಂತರವೇ ಪಡೀಲಿಕ್ಕೆ ಸಾಧ್ಯವಾಗಿರತಕ್ಕಂಥದ್ದು ಅಧ್ಯಾತ್ಮ ಜ್ಞಾನ. ಅದಕ್ಕೆ ಕಬೀರ್ ಅವನ ಕಡೆಗೆ ಹೇಳ್ತಾನೆ, ಗುರು ಗೋವಿಂದ ದೋನೋ ಖಡೆ ಕಾಕೆ ಲಾಗೋಪಾಯ್. ಗುರು ಗೋವಿಂದ ಇಬ್ಬರು ನನ್ನ ಮುಂದೆ ನಿಂತ್ಕೊಂಡ್ರೆ ಮೊದಲು ನಾನು ಗುರುವಿಗೆ ನಮಸ್ಕಾರ ಮಾಡ್ತೇನೆ ಅಂತಾನೆ. ಬಲಿಹಾರಿ ಗುರು ಆಪಕಿ ಗೋವಿಂದ ದಿಯೋ ಬತಾಯ್. ನನಗೆ ಗೋವಿಂದನನ್ನು ತೋರಿಸಿಕೊಟ್ಟವನು ಗುರು, ಇಲ್ಲಿದ್ದರೆ ಇವನೇ ಗೋವಿಂದ ಅಂತ ಗೊತ್ತಾಗ್ತಿರ್ಲಿಲ್ಲ. ಆದ್ದರಿಂದಾಗಿ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾನೆ. ಇನ್ನೊಂದು, ಪರಮಾತ್ಮ ಎನ್ನುವವನು ಎಲ್ಲೋ ದೂರದಲ್ಲಿಲ್ಲ, ನಮ್ಮ ಅಂತರ್ಯಾಮಿಯಾಗಿದ್ದಾನೆ. ನಮ್ಮ ಹೃದಯವನ್ನು ಬೆಳಗತಕ್ಕಂತಹ ಬೆಳಕು, ಆ ಜ್ಯೋತಿ, ಅರಿವು, ಅದನ್ನು ಗುರುತಿಸುವ ಕಲೆ ನಮಗೆ ಗೊತ್ತಿರಬೇಕು. ನಮ್ಮ ಇಂದ್ರಿಯಗಳೆಲ್ಲ ಬಹಿರ್ಮುಖವಾಗಿ ಓಡ್ತಾ ಇರ್ತವೆ. ಪರಾಂಚಿಖಾನೆ ವಿತರಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿನ ಅಂತರಾತ್ಮನ್. ಆದರೆ ಗುರು ಏನು ಮಾಡ್ತಾನೆ, ಪಂಚಕೋಶ ವಿವೇಕದಿಂದ, ಅವಸ್ಥಾತ್ರಯ ವಿವೇಕದಿಂದ ಇವನೇ ಪರಮಾತ್ಮ ಅಂತ ನಮಗೆ ತೋರಿಸಿಕೊಡ್ತಾನೆ. ಅಧ್ಯಾರೋಪ ಅಪವಾದ ಕ್ರಮದಿಂದ ನಮ್ಮ ಆತ್ಮನಾಗಿರುವ ಪರಮಾತ್ಮನನ್ನು ನಮಗೆ ತಿಳಿಸಿಕೊಡ್ತಾನೆ. ನೋಡಿ, ಗುರುವಿನ ಉಪದೇಶ ಅನುಗ್ರಹ ಅಂದ ತಕ್ಷಣ ಸಾಮಾನ್ಯವಾಗಿ ಗುರುಗಳ ಅನುಗ್ರಹ ಅಂದರೆ ಏನೋ ಅದ್ಭುತವಾದ ಪವಾಡವನ್ನು ಮಾಡಿಬಿಟ್ಟು ಗುರು ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಭಾವಿಸಬೇಡಿ. ಗುರುವಿನ ಅನುಗ್ರಹದಿಂದ ಭೋಗಪ್ರಾಪ್ತಿಯಾಗ್ತಕ್ಕಂಥದ್ದು, ಲೌಕಿಕ ಇಹಲೋಕದ ಭೋಗಪ್ರಾಪ್ತಿಯಾಗ್ತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಈಶ್ವರ ಹೇಗೆ ನಮ್ಮ ಮೇಲೆ ನಮ್ಮ ಕಷ್ಟ ಕಾರ್ಪಣ್ಯ ದೂರ ಮಾಡಿ ಸುಖವನ್ನು ಕೊಡ್ತಾನೋ ಹಾಗೆ ಗುರುವು ಕೊಡಬಲ್ಲ. ಅದು ಒಂದು ಮುಖ, ಅದು ಮುಖ್ಯವಾದ ಮುಖ ಅಲ್ಲ. ಗುರು ನಮ್ಮ ಮೇಲೆ ಅನುಗ್ರಹ ಮಾಡುವುದು ಅನ್ನೋ ಶಬ್ದಕ್ಕೆ ಅರ್ಥ ನಮಗೆ ಸರಿಯಾಗಿ ಉಪದೇಶ ಮಾಡ್ತಾನೆ, ಸರಿಯಾಗಿ ತಿಳಿಸಿಕೊಡ್ತಾನೆ. ಪರಮಾತ್ಮನನ್ನು ಪಡೆಯುವಂತಹ ಮಾರ್ಗವನ್ನು, ಪರಮಾತ್ಮ ಸ್ವರೂಪವನ್ನು ಸರಿಯಾಗಿ ತಿಳಿಸಿಕೊಡಲಿಕ್ಕೆ ಕೇವಲ ಗುರುವಿಗೆ ಸಾಧ್ಯ ಇದೆ. ಆದ್ದರಿಂದ ನಮ್ಮ ಪರಂಪರೆಯಲ್ಲಿ ಗುರು ಅಂದಾಗ ಪವಾಡ ಮಾಡುವವನು ಗುರು ಅಂತ ಹೇಳಲೇ ಇಲ್ಲ. ಉಪನಿಷತ್ತುಗಳಲ್ಲಿ ಎಲ್ಲಿಯೂ ಕೂಡ ಗುರುವಿನ ಲಕ್ಷಣ ಹೇಳುವಾಗ ಯೋಗ ಸಿದ್ಧಿಯನ್ನು ಪಡೆದವನು, ಪವಾಡ ಮಾಡುವವನು ಹೇಳಲೇ ಇಲ್ಲ. ಹಾಗೆ ಏನು ಹೇಳಿದ್ದಾರೆ, ಯಾವನೋ ತತ್ವಜ್ಞಾನಿ ಇದ್ದಾನೋ, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಅಥರ್ವಣ ವೇದದ ಉಪನಿಷತ್ತು ಹೇಳುತ್ತೆ. ಶ್ರೋತ್ರಿಯನೂ ಬ್ರಹ್ಮನಿಷ್ಠನಾದವನು ಗುರು ಅಂತ. ಆದರೆ ಈಗಿನ ಸಂದರ್ಭ ಏನಾಗ್ಬಿಟ್ಟಿದೆ ಅಂದರೆ, ಯಾರೋ ಜಾಸ್ತಿ ಪವಾಡ ಮಾಡಿ ಸಿದ್ಧಿಯನ್ನು ಹೊಂದಿದ್ದಾರೋ, ಪ್ರಕಟ ಮಾಡಿದ್ದಾರೋ, ಅವ್ರ ಚರಿತ್ರೆಯಲ್ಲಿ ಇದೆಯೋ ಅಂಥವರಿಗೆ ಪ್ರಾಧಾನ್ಯತೆ. ಅದನ್ನು ಮಾಡಬಲ್ಲ. ಆದರೆ ಗುರುವಿಗೆ ಆ ಪವಾಡ ಮಾಡೋದೇ ಮುಖ್ಯ ಗುರಿಯಲ್ಲ. ಗುರುವಿನ ಸನ್ನಿಧಿಯಲ್ಲಿ ಪವಾಡಗಳು ಘಟಿಸಬಹುದು.
ಗುರುವಿನ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ ಶಿಷ್ಯನ ಅಜ್ಞಾನವನ್ನು ದೂರ ಮಾಡಿ ಈ ಸಂಸಾರ ಸಾಗರದಲ್ಲಿ ಮುಳುಗಿ ಏಳ್ತಾ ಇರತಕ್ಕಂತಹ ಕಷ್ಟ ಕಾರ್ಪಣ್ಯದಲ್ಲಿ ಒದ್ದಾಡ್ತಾ ಇರತಕ್ಕಂಥ ಶಿಷ್ಯನಿಗೆ ಸರಿಯಾದ ಜ್ಞಾನ ಬೋಧನೆ ಮಾಡಿ, ಇದೆಲ್ಲಪ್ಪ ಜೀವನ, ನಿನಗೆ ಮೋಕ್ಷ ಅನ್ನತಕ್ಕಂತಹ ಒಂದು ಶ್ರೇಷ್ಠವಾದ ಪದವಿ ಇದೆ, ಅದನ್ನು ಪಡೆದುಕೊಂಡ್ರೆ ನೀನು ಸಾರ್ಥಕನಾಗುತ್ತೀಯಾ ಅಂತ ಅವನಿಗೆ ಹೇಳಿಕೊಟ್ಟು ಕ್ರಮಕ್ರಮವಾಗಿ ಅವನನ್ನು ಸಾಧನೆಯ ಮಾರ್ಗವನ್ನು ಬೋಧಿಸಿ ಮೇಲಕ್ಕೆ ಎತ್ತಿದರೆ ಅವನಿಗೆ ಗುರು ಅಂತ ಕರೀತಾರೆ. ಭಗವತ್ಪಾದರು ಆ ಅರ್ಥದಲ್ಲಿ ಗುರುಪುಂಗವ ಪುಂಗವ ಕೇತನತೆ, ನಿಜವಾಗಿ ಅರ್ಥದಲ್ಲಿ ಗುರು ಶ್ರೇಷ್ಠರವರು. ಭಗವತ್ಪಾದರ ಮಹಾತ್ಮ್ಯ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ಗ್ರಂಥವನ್ನು ಓದ್ಕೊಳ್ಬೇಕು. ನಾವು ಎಷ್ಟೇ ಸಿದ್ಧಿ ವಿಚಾರಗಳನ್ನು ಮಾತಾಡಿದರೂ ಕೂಡ ಭಗವತ್ಪಾದರ ಸಿದ್ಧಿ ಎಲ್ಲಿದೆ ಅಂದರೆ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ನಮ್ಮನ್ನು ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲುವ ಹಾಗೆ ಮಾಡ್ತಾರೆ ಅವರು. ಬಹುಶಃ ಅದಕ್ಕೇನೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಅನುಯಾಯಿಗಳಿರ್ತಕ್ಕಂಥದ್ದು, ಫಾಲೋವರ್ ಇರ್ತಕ್ಕಂಥದ್ದು ಕೇವಲ ಭಗವತ್ಪಾದರ ಅದ್ವೈತ ಸಿದ್ಧಾಂತಕ್ಕೆ ನೆನಪಿರಲಿ. ಇದಕ್ಕೆ ಕಾರಣ ಇಷ್ಟೇ, ಅವರು ಸತ್ಯವನ್ನು, ಯಥಾರ್ಥವತೆಯನ್ನು, ಸಮ್ಯಕ್ ದರ್ಶನವನ್ನು ನಮ್ಮ ಮುಂದೆ ಸರಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಕ್ರಮಕ್ರಮವಾಗಿ. ಅದೇ ಭಗವತ್ಪಾದರು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಅನುಗ್ರಹ. ಭಗವತ್ಪಾದರ ಆರಾಧನೆ ಆಗಬೇಕು ಅಂದರೆ ಅವರನ್ನು ಪೂಜೆ ಮಾಡುವಂಥದ್ದು ಇವೆಲ್ಲ ಒಂದು ಹಂತ. ಇನ್ನೊಂದು ರೀತಿಯ ಆರಾಧನೆ ನಮ್ಮಲ್ಲಿ ಹೆಚ್ಚು ನಡೀಬೇಕು. ಏನಪ್ಪ ಅಂದರೆ ಭಗವತ್ಪಾದರ ಗ್ರಂಥಗಳ ಅವಲೋಕನ ಮಾಡುವಂಥದ್ದೇ ಅವರ ಆರಾಧನೆ ನಾವು ಮಾಡಬೇಕಾಗಿರೋದು. ವಿವೇಕ ಚೂಡಾಮಣಿ, ಆತ್ಮಬೋಧ, ತತ್ವಬೋಧ, ಏಕಶ್ಲೋಕಿಯಿಂದ ಹಿಡಿದು ಸರ್ವವೇದಾಂತ ಸಿದ್ಧಾಂತ ಸಾರಸಂಗ್ರಹವಾದಂತಹ ಉಪದೇಶ ಸಾಹಸ್ರಿಯಾಗಿರತಕ್ಕಂತಹ ಅನೇಕ ಪ್ರಕರಣ ಗ್ರಂಥಗಳನ್ನು, ಭಾಷ್ಯ ಗ್ರಂಥಗಳನ್ನು, ಸ್ತೋತ್ರ ಗ್ರಂಥಗಳನ್ನು ನಮಗೆ ನೀಡಿ ಹೋಗಿದ್ದಾರೆ. ನಮ್ಮೆಲ್ಲರ ಪರಿಸ್ಥಿತಿ ಏನಾಗಿದೆ ಅಂದರೆ, ಡಿ ವಿ ಜಿಯವ್ರ ಕಗ್ಗದಲ್ಲಿ ಹೇಳ್ತಾರಲ್ಲ, ಬುದ್ಧ ಬಂದು ಉಪದೇಶ ಕೊಟ್ಟ, ಮಹಾವೀರ ಬಂದು ಉಪದೇಶ ಕೊಟ್ಟ, ಎಲ್ಲ ಸಂತರ ಬಂದು ಉಪದೇಶ ಕೊಟ್ಟರು, ನಾವು ಅವ್ರನ್ನ ಉಪದೇಶ ಮರಿತೇವೋ, ಅವರು ಮೂರ್ತಿ ಇಟ್ಟು ಪೂಜೆ ಮಾಡಲಿಕ್ಕೆ ಶುರು ಮಾಡಿದೆವು ಅಂತ ಹೇಳ್ತಾನೆ. ಎಲ್ಲ ಮಹಾತ್ಮರ ಚರಿತ್ರೆ ಆದದ್ದು ಹೀಗೆ. ಆದರೆ ಆಗಬೇಕಾದದ್ದೇನಪ್ಪ ಅಂದರೆ ಅವರ ಗ್ರಂಥಗಳ ಅವಲೋಕನ ಆಗಬೇಕು. ಭಗವತ್ಪಾದರು ಏನು ಭಗವದ್ಗೀತೆಗೆ ಭಾಷ್ಯ ಬರೆದಿದ್ದಾರೆ, ಆ ಭಗವದ್ಗೀತೆಯ ಭಾಷ್ಯದ ಅವಲೋಕನ ಆಗಬೇಕು, ಅರ್ಥ ಮಾಡ್ಕೊಳ್ಬೇಕು. ನಾವು ಆ ರೀತಿ ಜೀವನ ನಡೆಸಲಿಕ್ಕೆ ನಾವು ಅಣಿಯಾಗಬೇಕು. ಆವಾಗಲೇ ಭಗವತ್ಪಾದರಿಗೆ ಸಂತೋಷ ಆಗೋದು. ಭಗವತ್ಪಾದರ ಚಿಂತನೆಗಳು ಹೆಚ್ಚು ಪ್ರಚಾರಕ್ಕೆ ಬರಬೇಕು. ನಿಶ್ಚಿತವಾಗಿ ಗುರುಪೂಜೆ, ಗುರುವಿನ ಆರಾಧನೆ, ಗುರುವಿನ ಉತ್ಸವ ಇದನ್ನು ಮಾಡಲೇಬೇಕಾದದ್ದು. ಇದು ಕೂಡ ಬಿಡಬಾರದು, ನೆನಪಿರಲಿ. ಇದು ಸಾಂಕೇತಿಕ ಅಲ್ಲ. ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಶಂಕರಾಚಾರ್ಯರ ಪೂಜೆಯನ್ನು ಮಾಡಿದರೆ ನಮ್ಮ ಮನೋಕಾಮನೆಗಳು, ಇಷ್ಟಗಳು ಪೂರೈಸ್ತವೆ, ಸಂಶಯವೇ ಇಲ್ಲ ಅದರಲ್ಲಿ. ಇನ್ನೊಂದು ಕೂಡ ಹೇಳ್ತೇನೆ, ಭಗವತ್ಪಾದರ ಅನುಯಾಯಿಗಳು ಅಂತ ಹೇಳುವವ್ರ ಮನೆಯಲ್ಲಿ ಅಟ್ಲೀಸ್ಟ್ ಒಂದಾದರೂ ಭಗವತ್ಪಾದರ ಫೋಟೋ ಇರಬೇಕು. ನಾನು ಎಷ್ಟೋ ಮನೆಗಳಲ್ಲಿ ನೋಡಿದ್ದೇನೆ, ನಮ್ಮ ಭಾಗಗಳಲ್ಲಿ ಇರ್ತಕ್ಕಂಥವ್ರು ಬೇರೆ ಬೇರೆ ಸ್ವಾಮಿಗಳ ಫೋಟೋ ಎಲ್ಲ ಇರ್ತದೆ, ಆದರೆ ಭಗವತ್ಪಾದರ ಫೋಟೋ ಅವರ ಅನುಯಾಯಿಗಳ ಮನೆಯಲ್ಲೇ ಇರೋದಿಲ್ಲ. ಆದ್ದರಿಂದ ಈ ಸಲ ಶಂಕರ ಜಯಂತಿಗಾದರೂ ಕೂಡ ಶಂಕರ ಮಠದಲ್ಲಿ ಅದು ಉಪಲಬ್ಧ ಇದೆ ಅಂತ ಭಾವಿಸಿಕೊಳ್ತೇನೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಪೂಜಾ ಕೋಣೆಯಲ್ಲಿ ಭಗವತ್ಪಾದರ ಒಂದು ಪಟ ಅಲಂಕಾರ ಆಗಬೇಕು. ಯಾಕೆಂದರೆ ಗುರುವಿನ ಮಹತ್ವ ನಾವು ಅವರಿಗೆ ಆರಾಧನೆ ಮಾಡಿದಾಗಲೇ ನಮಗೆ ಆ ಭಕ್ತಿ ಬರೋದು. ಆರಾಧನೆ ಇಲ್ಲದೆ ಭಕ್ತಿ ಬರೋಲ್ಲ. ಭಗವತ್ಪಾದರನ್ನು ನೀವು ಅಟ್ಲೀಸ್ಟ್ ಪೂಜಿಸಿ ನಮಸ್ಕಾರ ಮಾಡಿದಾಗಲೇ ಅವ್ರ ಬಗ್ಗೆ ಒಂದು ಭಕ್ತಿ ಬರೋದು. ಭಕ್ತಿ ಬಂದಾಗ ಏನಾಗುತ್ತೆ, ಅವರ ಗ್ರಂಥಗಳನ್ನು ಅವಲೋಕನ ಮಾಡುವಾಗ ಶ್ರದ್ಧೆ ಜಾಸ್ತಿ ಆಗುತ್ತೆ ನಮಗೆ. ಭಗವತ್ಪಾದರ ಒಂದೊಂದು ವಾಕ್ಯವೂ ಒಂದೊಂದು ಮಂತ್ರಕ್ಕೆ ಸಮಾನ ಅಂತ ನಮಗೆ ಒಂದು ಭಾವನೆ ಬರ್ತದೆ. ಆದ್ದರಿಂದ ಗುರುವನ್ನು ದೇವರಿಗೆ ಸಮಾನವಾಗಿ ಪೂಜಿಸಬೇಕು ಅಂತ ಉಪನಿಷತ್ತು ಹೇಳಿದ್ದು ಅದೇ ಕಾರಣಕ್ಕೋಸ್ಕರ. ಗುರುವಿನ ವಾಕ್ಯ ಪ್ರಮಾಣವಾಗಿ ನಮ್ಮ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಇಲ್ಲದಿದ್ದರೆ ಯಾವುದೋ ಒಬ್ಬ ವ್ಯಕ್ತಿಯ ವಾಕ್ಯಕ್ಕೂ ನಾವು ಯಾರನ್ನು ಪೂಜೆ ಮಾಡ್ತೇವೋ, ಭಗವಂತನ ಹಾಗೆ ನಾವು ನೋಡ್ತೇವೋ, ಅವರ ವಾಕ್ಯಕ್ಕೂ ತುಂಬ ವ್ಯತ್ಯಾಸ ಇರ್ತದೆ. ಒಬ್ಬ ವ್ಯಕ್ತಿಯ ವಾಕ್ಯವನ್ನು ನಾವು ಸಲುಗೆಂದು ತೆಗೆದುಕೊಂಡು ತಿರಸ್ಕರಿಸಬಹುದು. ಆದರೆ ಮಹಾತ್ಮರ ವಾಕ್ಯ ಅಂತ ಗೊತ್ತಾದಾಗ ಅದರ ಬಗ್ಗೆ ನಮಗೆ ಗೌರವ ಮೂಡುತ್ತೆ. ಅದಕ್ಕೆ ಭಗವತ್ಪಾದರ ಗ್ರಂಥಾವಲೋಕನ ಮಾಡೋದರೊಟ್ಟಿಗೆ ಅವರನ್ನು ಪೂಜಿಸಬೇಕು, ಗೌರವಿಸಬೇಕು, ಅವರ ಅಷ್ಟೋತ್ತರ ಶತನಾಮಗಳನ್ನು ಹೇಳಬೇಕು. ಈ ರೀತಿ ನಮ್ಮ ಜೀವನದಲ್ಲಿ ನಾವು ತಂದುಕೊಂಡರೆ ನಿಶ್ಚಿತವಾಗಿ ಅವರ ಅನುಗ್ರಹ ಆಗ್ತದೆ. ಸಾಕ್ಷಾತ್ ಪರಮೇಶ್ವರನೇ ಅವರು ಎಂಬ ಭಾವ ನಮ್ಮಲ್ಲಿ ಬರಬೇಕು.
ಆಗ ಅವರ ಭಾಷ್ಯವನ್ನು ಓದುವಾಗಲೋ ಅಥವಾ ಅವರ ಒಂದು ಯಾವುದೋ ಒಂದು ಶ್ಲೋಕವನ್ನು ಹೇಳುವಾಗಲೋ ನಾವು ಅತ್ಯಂತ ಗಂಭೀರವಾಗಿ ನೋಡ್ತೇವೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತೇನೆ ನೋಡಿ. ಒಬ್ಬ ವ್ಯಕ್ತಿಯ ವಾಕ್ಯ ಪ್ರಮಾಣ ಯಾವಾಗ ಆಗುತ್ತೆ ಅಂದರೆ, ಅವನಿಗೆ ಗೌರವ ಕೊಟ್ಟಾಗಲೇ ನಿಮ್ಮ ಪ್ರಮಾಣ ಆಗುತ್ತೆ, ಅವನ ಮೇಲೆ ವಿಶ್ವಾಸ ಇದ್ದಾಗಲೇ ಅವನ ವಾಕ್ಯ ಪ್ರಮಾಣ ಆಗುತ್ತೆ. ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣ ಭೀಮನಿಗೆ ಹೇಳ್ತಾನಂತೆ, ನೋಡಪ್ಪ, ದ್ರೋಣಾಚಾರ್ಯರು ಇದ್ದಾರಲ್ಲ, ಅವರ ಜೀವ ಅಶ್ವತ್ಥಾಮನ ಮೇಲಿದೆ. ಅಶ್ವತ್ಥಾಮ ಸತ್ತ ಅಂತ ಸುದ್ದಿ ಕೇಳಿದ್ರೆ ದ್ರೋಣಾಚಾರ್ಯರು ಕೆಳಗಡೆಗೆ ಬೀಳ್ತಾರೆ. ಆದ್ದರಿಂದ ಒಂದು ಅಶ್ವತ್ಥಾಮ ಅಂತಕ್ಕಂಥವ್ನು ಆನೆಯನ್ನು ಹೊಡೆದಾಕ್ಬಿಟ್ಟು ಅಶ್ವತ್ಥಾಮೋ ಹತ ಅಂತ ಹೇಳು ನೀನು, ದ್ರೋಣಾಚಾರ್ಯರು ಕೆಳಗೆ ಬೀಳ್ತಾರೆ, ಅವ್ರನ್ನ ಹೊಡೆದಾಕ್ಬೋದು ಅಂತ ಹೇಳ್ತಾನೆ. ಉಪಾಯ. ಭೀಮ ಏನು ಮಾಡ್ತಾನೆ, ಒಂದು ಅಶ್ವತ್ಥಾಮ ಅನ್ನುವ ಆನೆಗೆ ಹೊಡೆದು ಹಾಕಿಬಿಟ್ಟು ಅಶ್ವತ್ಥಾಮೋ ಹತ ಅಂತ ಹೇಳ್ತಾನೆ. ದ್ರೋಣಾಚಾರ್ಯರು ಏನೂ ಮಾಡಲ್ಲ, ಯುದ್ಧ ಮಾಡ್ತಾ ಇರ್ತಾರೆ. ಯಾಕೆಂದರೆ ಹೇಳಿದವನು ಭೀಮ ಅಲ್ವಾ, ಆದ್ದರಿಂದ ಅವನು ಹಾಗೆ ಎಲ್ಲ ಹೇಳ್ತಾ ಇರ್ತಾನೆ. ಆ ವಾಕ್ಯವನ್ನು ಅವರು ಪ್ರಮಾಣವಾಗಿ ತೆಗೆದುಕೊಳ್ಳಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ ನೀನು ಹೇಳು ಅಂತ. ಧರ್ಮರಾಜ ಹೇಳ್ತಾನೆ, ಹೇಗೆ ಹೇಳಲಿ ಕೃಷ್ಣ, ಇಲ್ಲ ನೀನು ಹಾಗೆ ಹೇಳದೆ ಬೇರೆ ಉಪಾಯವೇ ಇಲ್ಲ ನಮಗೀಗ, ದ್ರೋಣಾಚಾರ್ಯರನ್ನು ಬಗ್ಗಿಸ್ಲಿಕ್ಕೆ ಬೇರೆ ಮಾರ್ಗವೇ ಇಲ್ಲ ನಮ್ಮ ಹತ್ರ ಅಂತ ಹೇಳಿದಾಗ ಧರ್ಮರಾಜ ಒಂದು ಸುಳ್ಳು ಹೇಳ್ತಾನೆ. ಕೊನೆಗೆ ಅವನು ನರಕ ದರ್ಶನ ಆಗೋದು ಒಂದು ಸುಳ್ಳಿಗೋಸ್ಕರ. ಒಂದು ಸುಳ್ಳು ಏನು ಹೇಳ್ತಾನೆ, ಅಶ್ವತ್ಥಾಮೋ ಹತ ಕುಂಜರಹ ಅಂತ ಹೇಳ್ತಾನೆ. ಆನೆ ಅಷ್ಟೊತ್ತಿ ಶಂಕ ಊದು ಬಿಡ್ತಾನಂತೆ ಅವನು. ಅವಾಗ ಯಾರು ಕೇಳಿಸ್ಕೊಂಡಲ್ಲ, ದ್ರೋಣ ಏನು ಹೇಳ್ತಾನೆ, ಧರ್ಮರಾಜ ಹೇಳಿದ್ದಾನೆ ಅಂದರೆ ಸತ್ಯ ಇದು. ಯಾಕೆ ಧರ್ಮರಾಜನ ಬಾಯಿಂದ ಬಂದರೆ ಅದು ಸುಳ್ಳು ಆಡುವವನಲ್ಲ ನಾನು ಅಂತ. ಈಗ ಧರ್ಮರಾಜನ ಮಾತು ಪ್ರಮಾಣವಾಯಿತು, ಭೀಮನ ಮಾತು ಪ್ರಮಾಣವಾಗಲಿಲ್ಲ. ಯಾಕೆಂದರೆ ಧರ್ಮರಾಜನ ಮೇಲೆ ಶ್ರದ್ಧೆ ಇದೆ, ವಿಶ್ವಾಸ ಇದೆ ದ್ರೋಣಾಚಾರ್ಯರಿಗೆ. ಆದ್ದರಿಂದ ಅಧ್ಯಾತ್ಮದಲ್ಲಿ ವಾಕ್ಯವೇ ಪ್ರಮಾಣವಾಗಿ ಕೆಲಸ ಮಾಡುತ್ತೆ. ಗುರುವನ್ನು ಪೂಜಿಸಬೇಕು ನಾವು. ಯಾಕೆ ಅಂದರೆ ಗುರುವಿನ ವಾಕ್ಯ ಪ್ರಮಾಣವಾಗಬೇಕಾದ್ರೆ, ಅದು ನಮ್ಮ ಜೀವನದಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು. ಭಗವತ್ಪಾದರ ಗ್ರಂಥವನ್ನು ಓದುವಾಗ ಅವರ ಪ್ರತಿಯೊಂದು ವಾಕ್ಯವೂ ಮಂತ್ರ ಸಮಾನ, ಮಂತ್ರ ಸದೃಶ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಉತ್ತರ ಭಾರತಕ್ಕೆ ನೀವು ಹೋದರೆ ಶಂಕರಾಚಾರ್ಯ ಅಂತ ಹೆಸರೇ ಹೇಳಲ್ಲ ಯಾರು. ಏನು ಹೇಳ್ತಾರೆ, ಭಗವಾನ್ ಭಾಷ್ಯಕಾರ ಅಂತ ಹೇಳ್ತಾರೆ. ನೆನಪಿರಲಿ, ನಾವೆಲ್ಲ ಅತ್ಯಂತ ಸುಲಭವಾಗಿ ಅವ್ರ ಹೆಸರು ಹೇಳಿಬಿಡ್ತೇವೆ. ಅದು ನಮ್ಮಲ್ಲಿ ಕೆಲವರು ಇನ್ನೂ ವಿಚಿತ್ರ, ಶಂಕರ ಅಂತ ಹೇಳಿಬಿಡ್ತಾರೆ. ಹಾಗೆ ಹೇಳುವವರು ಇದ್ದಾರೆ. ಶಂಕರ ಸೆಡ್ ಲೈಕ್ ದಿಸ್ ಅಂತ, ಸರ್ವಥಾ ತಪ್ಪಿದು. ಭಗವಾನ್ ಭಾಷ್ಯಕಾರ ಅಥವಾ ಭಗವತ್ಪಾದರು ಈ ರೀತಿ ಆದರವನ್ನು, ಗೌರವವನ್ನು, ಶ್ರದ್ಧೆಯನ್ನು ಯಾವಾಗ ಗುರುಗಳಲ್ಲಿ ನಾವು ತೋರ್ತೇವೋ ಅವರ ವಾಕ್ಯ ನಮ್ಮ ಜೀವನದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ಅದಕ್ಕೆ ನಾಳೆ ದಿನ ನಮ್ಮೆಲ್ಲರ ಪಾಲಿಗೆ ಅತ್ಯಂತ ಪವಿತ್ರವಾದಂತಹ ದಿನ, ಭಗವತ್ಪಾದರು ಅವತಾರ ಮಾಡಿರತಕ್ಕಂತಹ ದಿನ. ಆ ನಿಮಿತ್ತವಾಗಿ ಶಂಕರ ದಿಗ್ವಿಜಯ ಎಂಬ ನಾಮಧೇಯದ ಅಡಿಯಲ್ಲಿ ಭಗವತ್ಪಾದರ ಚರಿತ್ರೆಯನ್ನು ಯಥಾಶಕ್ತಿ ಯಥಾಮತಿ ನೋಡ್ತಾ ಬಂದೆವು. ನಿನ್ನೆ ದಿನ ಮಂಡನ ಮಿಶ್ರ ಅನ್ನತಕ್ಕಂಥ ಒಬ್ಬ ವಿದ್ವಾಂಸನನ್ನು ಭಗವತ್ಪಾದರು ತಮ್ಮ ವಾದದಲ್ಲಿ ಸೋಲಿಸಿ ಅವನನ್ನು ಸನ್ಯಾಸಿಯನ್ನಾಗಿ ಮಾಡಿ ಸುರೇಶ್ವರಾಚಾರ್ಯ ಎಂಬಂತಹ ಒಂದು ಯೋಗ ಪಟ್ಟವನ್ನು ಕೊಟ್ಟರು ಎಂಬುದನ್ನು ನಾವು ಕೇಳಿದ್ದೇವೆ. ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಮರೆತೆ ನಿನ್ನೆ. ಏನೆಂದರೆ, ಸುರೇಶ್ವರಾಚಾರ್ಯ ಎನ್ನುವಂತಹ ಸನ್ಯಾಸ ಪಟ್ಟ ಸಿಗುವ ಮುಂಚೆ ಆ ಮಂಡನ ಮಿಶ್ರರು ಭಗವತ್ಪಾದರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ನೀವು ಜೈಮಿನಿ ಬರೆದಂತಹ ಮೀಮಾಂಸಾ ಶಾಸ್ತ್ರವನ್ನು ನಿರಾಕರಿಸಿ ವೇದಾಂತವೇ ಪ್ರಮಾಣ ಎಂಬುದಾಗಿ ನೀವು ಸಾಧಿಸಿದ್ದೀರಿ. ನಾನು ಒಪ್ಪಿಕೊಳ್ತೇನೆ, ವೇದಾಂತವೇ ಅಂತಿಮ ಪ್ರಮಾಣ ಎಂಬುದಾಗಿ ನನಗೆ ಒಪ್ಪಿಗೆ ಇದೆ. ಆದರೆ ಒಂದು ಸಂಶಯ ಇದೆ ನನಗೆ ಇದರಲ್ಲಿ. ಏನು ಅಂದರೆ, ಜೈಮಿನಿ ಮಹರ್ಷಿಗಳು ಬಹಳ ದೊಡ್ಡ ಜ್ಞಾನಿಗಳು, ಮಹಾತ್ಮರಿದ್ದಾರೆ. ಅವರು ದ್ವಾದಶಿ ಲಕ್ಷಣವನ್ನು ಹೊಂದಿರತಕ್ಕಂಥ ಈ ಮೀಮಾಂಸಾ ಶಾಸ್ತ್ರವನ್ನು ಯಾಕೆ ಬರೆದರು? ಹಾಗಾದರೆ ಅವರು ಜ್ಞಾನಿಗಳೇ ಅಲ್ವೇ? ಅದರ ಮೇಲೆ ಶಾಬರ ಭಾಷ್ಯ, ಶಬರ ಮಹರ್ಷಿಗಳು ಅವರು ದೊಡ್ಡ ಜ್ಞಾನಿಗಳು, ಅವರು ಯಾಕೆ ಭಾಷ್ಯ ಬರೆದರು? ಇದೆಲ್ಲ ಅರ್ಥವಿಲ್ಲದೆ ಹೋಯ್ತಲ್ಲ. ಮತ್ತೆ ಅದಕ್ಕಿಂತ ಹೆಚ್ಚು ಪೂರ್ವಮೀಮಾಂಸಾ ಶಾಸ್ತ್ರ ಬಹಳ ದೊಡ್ಡ ವೇದದಲ್ಲಿ ದೊಡ್ಡ ಭಾಗವೇ ಅದು. ಯಾವುದಪ್ಪ ಅಂದರೆ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಈ ಕರ್ಮಕಾಂಡ ಅಂತ ಹೇಳಿದ್ರೆ ಬಹಳ ದೊಡ್ಡ ಭಾಗ. ಬಹುಶಃ 85-90% ಕರ್ಮಕಾಂಡವೇ ಇರೋದು ವೇದದಲ್ಲಿ. 10% ಹತ್ತತ್ರ ಉಪನಿಷತ್ ಭಾಗ ಇರೋದು, ಅಂದರೆ ಅತ್ಯಂತ ಸಣ್ಣ ಭಾಗ. ಅಷ್ಟು ದೊಡ್ಡ ವೇದದ ಭಾಗ ಅನ್ನುವಂಥದ್ದು ಪ್ರಮಾಣವಲ್ಲ ಅಂತ ಹೇಳಿದಾಗ ಆಗಿಬಿಡ್ತದಲ್ಲ ಅಂತ ಒಂದು ಪ್ರಾಮಾಣಿಕ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಭಗವತ್ಪಾದರು ಹೇಳ್ತಾರೆ, ನೆನಪಿರಲಿ, ನಾನು
ಪೂರ್ವಮೀಮಾಂಸೆಯನ್ನು ಜ್ಞಾನಕ್ಕೆ ಪ್ರಮಾಣವಲ್ಲ ಅಂತ ಹೇಳಿದನೇ ಹೊರತು ಅಂತಃಕರಣ ಶುದ್ಧಿಗೆ, ಚಿತ್ತಶುದ್ಧಿಗೆ ಪೂರ್ವಮೀಮಾಂಸೆಯನ್ನು ನಾವೂ ಕೂಡ ನಿರಾಕರಿಸುವುದಿಲ್ಲ. ಅಲ್ಲಿ ಹೇಳಿರ್ತಕ್ಕಂಥ ಯಜ್ಞಯಾಗಗಳು, ಪೂಜಾ ಆರಾಧನೆ ವ್ರತಗಳು, ಉಪಾಸನಾ ವಿಧಿಗಳು ಎಲ್ಲವೂ ನಮಗೆ ಸಮ್ಮತವೇ ವೇದಾಂತಿಗಳಿಗೆ. ಆದರೆ ಮೋಕ್ಷಕ್ಕಾಗಿ ಅಲ್ಲ. ಯಜ್ಞಯಾಗಾದಿಗಳನ್ನು ಮಾಡಿ ನಾನು ಮೋಕ್ಷವನ್ನು ಪಡಿತೇನೆ, ಪರಮಪುರುಷಾರ್ಥವನ್ನು ಪಡಿತೇನೆ ಅಂದರೆ ಅದನ್ನು ನಾವು ವಿರೋಧಿಸ್ತೇವೆ. ಪರಮಪುರುಷಾರ್ಥವಾದ ಮೋಕ್ಷ ಕೇವಲ ಜ್ಞಾನದಿಂದ ಸಾಧ್ಯ. ಹಾಗಾದರೆ ಪೂರ್ವಮೀಮಾಂಸೆಯ ಪ್ರಯೋಜನವೇನು? ಆ ಜ್ಞಾನ ಮಾರ್ಗಕ್ಕೆ ಬರುವುದಕ್ಕೆ ನಿನಗೆ ಬೇಕಾದಂತಹ ಸಾಧನ ಚತುಷ್ಟಯ, ಅಂತಃಕರಣ ಶುದ್ಧಿ ಕೇವಲ ಪೂರ್ವಮೀಮಾಂಸೆಯಿಂದ ಆಗ್ತಕ್ಕಂಥದ್ದು. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ವಸ್ತು ಸಿದ್ಧಿರ್ವಿಚಾರೇಣ ನ ಕಿಂಚಿತ್ ಕರ್ಮಕೋಟಿಭಿ. ಈ ವಿಭಾಗವನ್ನು ಸ್ಪಷ್ಟವಾಗಿ ಅರಿತಿರಬೇಕು. ಕೆಲವರು ಅಪಾದನೆ ಮಾಡ್ತಾರೆ, ಇವರು ಜ್ಞಾನ ಮಾರ್ಗಿಗಳು, ಅದ್ವೈತ ವೇದಾಂತ ಪ್ರತಿಪಾದನೆ ಮಾಡುವರು, ಪೂಜೆ ಯಾಕೆ ಮಾಡ್ತಾರೆ, ಇವ್ರು ಯಾಕೆ ಉತ್ಸವ ಮಾಡ್ತಾರೆ, ವಿಶೇಷ ದ್ವೈತಿಗಳು ಇದನ್ನು ಆರೋಪ ಮಾಡ್ತಾರೆ ಅದ್ವೈತಿಗಳ ಮೇಲೆ. ದ್ವೈತಿಗಳು ಸರಿ ಪೂಜೆ ಮಾಡೋದು, ನಾವು ಎರಡನ್ನು ಒಪ್ಪಿಕೊಂಡಿದ್ದೇವೆ. ಅದ್ವೈತಿಗಳು ಕೇವಲ ಪರಬ್ರಹ್ಮನನ್ನು ಒಪ್ಪಿಕೊಂಡವರು ಪ್ರತಿನಿತ್ಯ ಶಾರದಾ ಚಂದ್ರಮೌಳೇಶ್ವರ ಪೂಜೆಯನ್ನು ಮಾಡ್ತಾರಲ್ಲ ಇವರು ಅಂತ. ಅಂದರೆ ಪೂಜಾರಾಧನೆ ಯಜ್ಞಯಾಗಾದಿಗಳನ್ನು ಇವರು ಮಾಡಬಾರ್ದು, ಕೇವಲ ಜ್ಞಾನವನ್ನು ಅವರು ಪಡಿಬೇಕು ಅಂತ ಅವರು ಅಪೇಕ್ಷೆ ಪಡ್ತಾರೆ. ಹಾಗಲ್ಲ. ಚಿತ್ತಶುದ್ಧಿಗಾಗಿ ದ್ವೈತವನ್ನು ನಾವು ಒಪ್ಪಿಕೊಳ್ತೇವೆ. ಸ್ತೋತ್ರ ಪಾರಾಯಣವನ್ನು, ಪೂಜಾ ವಿಧಾನಗಳನ್ನು ಪ್ರತಿಯೊಂದನ್ನು ಕೂಡ ಅದ್ವೈತ ಒಪ್ಪಿಕೊಳ್ಳುತ್ತೆ. ಬಟ್ ಅದಕ್ಕೆ ಸೀಮಿತವಾದಂತಹ ಒಂದು ಗಡಿ ಹಾಕಿದೆ. ಯಾವ ಸೀಮಿತತೆ? ಅಂತಃಕರಣ ಶುದ್ಧಿಗಷ್ಟೇ ಅದರ ಪ್ರಯೋಜನ. ನೆನಪಿರಲಿ, ಭಗವತ್ಪಾದರು ಸ್ತೋತ್ರಗಳನ್ನು ಬರೆದಿದ್ದಾರೆ, ಅನೇಕ ದೇವಿ ದೇವತೆಗಳ ಸ್ತೋತ್ರಗಳನ್ನು ಬರೆದಿದ್ದಾರೆ. ಅದಕ್ಕೆ ಕೆಲವರು ಇನ್ನೊಂದು ವ್ಯಾಖ್ಯಾನ ಮಾಡಲಿಕ್ಕುಂಟು. ಎಷ್ಟು ವಿಚಿತ್ರ ಜನಗಳು. ಭಗವತ್ಪಾದರು ಜ್ಞಾನ ಮಾರ್ಗದ ಭಾಷ್ಯಗಳನ್ನೆಲ್ಲ ಬರೆದ ಮೇಲೆ ಅವ್ರಿಗೆ ತೃಪ್ತಿ ಆಗಲಿಲ್ಲ, ಶಾಂತಿ ಸಿಗಲಿಲ್ಲ, ಅದಕ್ಕೆ ಕೊನೆಗೆ ಭಕ್ತಿಗೆ ಬಂದರು ಅಂತ, ಭಕ್ತಿಯಿಂದ ಮೋಕ್ಷ ಅಂತ ಹೇಳೋದಕ್ಕೆ ಕೊನೆಗೆ ಶ್ಲೋಕಗಳನ್ನು ಬರೆದ್ರು ಅಂತ. ಹಾಗಲ್ಲ. ಅವ್ರು ಯಾಕೆ ಬರೆದ್ರು ಅಂದರೆ, ಇನ್ನೂ ಚಿತ್ತಶುದ್ಧಿ ಆಗದೇ ಇರುವವರಿಗೆ ಈ ಜ್ಞಾನ ಮಾರ್ಗ ಕಷ್ಟ. ಜ್ಞಾನ ಮಾರ್ಗ ಚಿತ್ತಶುದ್ಧಿಯಾದವನಿಗೆ ಅತ್ಯಂತ ಸುಲಭ. ಇದು ಚಿತ್ತಶುದ್ಧಿ ಆಗದಿದ್ದವನಿಗೆ ತುಂಬ ಕಷ್ಟ, ಎಷ್ಟು ಹೇಳಿದರೂ ಅರ್ಥವಾಗಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, ಶುದ್ಧಿಗೆ ಅನುಕೂಲವಾಗಿರತಕ್ಕಂತಹ ಮಾರ್ಗಗಳನ್ನು ನಮಗೆ ದಯಪಾಲಿಸಿದರು. ಪೂರ್ವಮೀಮಾಂಸದಲ್ಲಿ ಬರತಕ್ಕಂಥ ಎಲ್ಲ ಮತ್ತು ಆರಣ್ಯಕದಲ್ಲಿ ಬರತಕ್ಕಂಥ ಎಲ್ಲ ಉಪಾಸನೆಗಳು, ಯಜ್ಞಯಾಗಾದಿಗಳು ಕೂಡ ಸಮ್ಮತವೇ. ಅದನ್ನು ಮಾಡಲಿಕ್ಕೇ ಬೇಕು. ನಿತ್ಯ ಸಂಧ್ಯಾವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಹಬ್ಬ ಹರಿದಿನಗಳ ಆಚರಣೆ ಮಾಡಬೇಕು, ಎಲ್ಲವನ್ನು ಮಾಡಬೇಕು. ಯಾತಕ್ಕಾಗಿ ಮಾಡಬೇಕು? ಚಿತ್ತಶುದ್ಧಿಗಾಗಿ ಮಾಡಬೇಕು. ಅದರಿಂದ ಮೋಕ್ಷವಿಲ್ಲ. ಕುರುತೆ ಗಂಗಾ ಸಾಗರ ಗಮನಂ ಮೃತ ಪರಿಪಾಲನ ಅಥವಾ ದಾನಂ ಜ್ಞಾನವಿಹೀನ ಸರ್ವಮತೇನ ನ ಭಜತಿ ಮುಕ್ತಿಂ ಜನ್ಮಶತೇನ. ಭಗವತ್ಪಾದರು ಹೇಳ್ತಾರೆ, ನೀನು ಗಂಗಾ ಸಾಗರಗಳನ್ನಾದರೂ ಹೋಗು, ವ್ರತವನ್ನಾದರೂ ಮಾಡು, ಯಜ್ಞಯಾಗಾದಿಗಳನ್ನಾದರೂ ಮಾಡು, ಎಷ್ಟು ಮಾಡಿದರೂ ಜ್ಞಾನ ಆಗದೇನೆ ಮುಕ್ತಿ ಇಲ್ಲ ಅಂತ. ಇದು ಅದ್ವೈತ ಸಿದ್ಧಾಂತದ ನಿಲುವು. ಇದನ್ನು ನಾವು ಬಿಡಲ್ಲ. ನೀವು ಶತಯಜ್ಞವನ್ನು ಮಾಡಿದ್ದೇನೆ ನನಗೆ ಮೋಕ್ಷ ಸಿಗುತ್ತೆ, ಖಂಡಿತ ಒಪ್ಪಲ್ಲ. ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಅನೇಕ ವರ್ಷ ಮಾಡಿದ್ದೇನೆ ಮೋಕ್ಷ ಸಿಗುತ್ತೆ, ಖಂಡಿತ ನಾವು ಒಪ್ಪಲ್ಲ. ಜ್ಞಾನದಿಂದಲೇ ಮೋಕ್ಷ. ಆದರೆ ಇವೆಲ್ಲ ಪ್ರಕ್ರಿಯೆಗಳು ಜ್ಞಾನ ಮಾರ್ಗಕ್ಕೆ ಹೋಗಲಿಕ್ಕೆ ಅನುಕೂಲವಾಗುತ್ತದೆ. ಅದಕ್ಕೋಸ್ಕರ ಜೈಮಿನಿಯವರು ಮತ್ತು ಶಾಬರರ ಭಾಷೆ ಎಲ್ಲವೂ ನಮಗೆ ಸಮ್ಮತವೇ ಅಂತ ಭಗವತ್ಪಾದರು ಮಂಡನ ಮಿಶ್ರನಿಗೆ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ಮಂಡನ ಮಿಶ್ರ ಹೇಳಿದ್ದ ನಿನ್ನೆ, ಸನ್ಯಾಸ ಯಾಕೆ ಬೇಕು ಮೋಕ್ಷಕ್ಕೆ? ಗೃಹಸ್ಥಾಶ್ರಮದಿಂದಲೇ ಮೋಕ್ಷಕ್ಕೆ ಹೋಗಬಹುದಲ್ವೇ ಅಂತ. ಒಳ್ಳೆಯ ಪ್ರಶ್ನೆ ಅದು. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ ಜ್ಞಾನ ಮಾರ್ಗವನ್ನು ನಾವು ಅನುಸರಿಸಬಹುದಲ್ವೇ? ಅದಕ್ಕೆ ಸನ್ಯಾಸ ಅನ್ನುವಂತಹ ವಿಶೇಷವಾದ ಮನೆ ಮಠ ಬಿಟ್ಟು ದೂರ ಹೋಗುವಂಥದ್ದು ಯಾಕೆ ಬೇಕು ಅಂತ ಪ್ರಶ್ನೆ ಏನೋ ಸರಿಯಾಗಿದೆ. ಇದು ನೆನಪಿರಲಿ, ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಮೋಕ್ಷ ಪಡೀಲಿಕ್ಕೆ ಆಗೋಲ್ಲ ಅಂತ ಎಲ್ಲೂ ಹೇಳಿಲ್ಲ. ಗೃಹಸ್ಥಾಶ್ರಮದಲ್ಲಿದ್ದು ಜೀವನ್ಮುಕ್ತಿಯನ್ನು ಹೊಂದಿದಂಥ ಸಂತರು ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಸನ್ಯಾಸವನ್ನು ಯಾಕೆ ಶಾಸ್ತ್ರ ಪ್ರತಿಪಾದನೆ ಮಾಡುತ್ತೆ ಅಂದರೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದಕ್ಕೆ ಅನುಕೂಲವಾದಂತಹ ಜೀವನ ಶೈಲಿ ಸನ್ಯಾಸದ್ದು. ಗೃಹಸ್ಥಾಶ್ರಮದಲ್ಲಿ ಕರ್ಮಗಳ ಬಾಧ್ಯತೆ, ಕರ್ಮಗಳ ಜವಾಬ್ದಾರಿ ಇರುವುದರಿಂದ ಅವನಿಗೆ ನಿಧಿಧ್ಯಾಸನದ ಜೀವನಕ್ಕೆ ಅನುಕೂಲವಾಗೋಲ್ಲ. ಅದು ನಿಧಿಧ್ಯಾಸನದಲ್ಲಿ ಏನು ಮಾಡಬೇಕಾಗತ್ತೆ? ಮನಸ್ಸು ದೇಹ ಎಲ್ಲವನ್ನ ಪರಿತ್ಯಜಿಸಿ ಕೇವಲ ಬ್ರಹ್ಮಭಾವದಿಂದ ಇರಬೇಕಾಗ್ತದೆ. ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ವೃತ್ತಿಯನ್ನು ಮಾಡ್ಕೊಂಡಿರಬೇಕು. ಸನ್ಯಾಸಿಗೆ ಬೇರೆ ಯಾವ ಕರ್ತವ್ಯ ಇಲ್ಲ. ನೆನಪಿರಲಿ,
ಸನ್ಯಾಸಿ ಶಿಖಾ ಯಜ್ಞೋಪವೀತಗಳನ್ನು ಎರಡನ್ನೂ ಬದಿಗಿಟ್ಟಿದ್ದು ಯಾಕಂದರೆ ಅವನಿಗೆ ಕರ್ತವ್ಯ ಇಲ್ಲ ಅಂತ. ಯಾವ ಯಜ್ಞ ಯಾಗಾದಿ ಮಾಡುವ ಅವಶ್ಯಕತೆ ಇಲ್ಲ, ಯಾವ ಹೋಮ ಹವನ ಮಾಡುವ ಅವಶ್ಯಕತೆ ಇಲ್ಲ, ಯಾವ ಸ್ಕೂಲ್ ಕಾಲೇಜ್ ಕಟ್ಟುವ ಅವಶ್ಯಕತೆಯೂ ಇಲ್ಲ. ಹಾಗೇನಾದರೂ ಅವನು ಮಾಡ್ತಿದ್ದಾನೆ, ನಿಧಿಧ್ಯಾಸನವನ್ನು ಮಾಡ್ದೇನೆ ಅಂದರೆ ಅವನಿಗೆ ಸನ್ಯಾಸ ಅಂದರೆ ಏನೊಂದು ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ. ಸನ್ಯಾಸಿ ಕರ್ಮಯೋಗ ಮಾಡ್ತಿದ್ದಾನೆ ಅಂದರೆ ಕರ್ಮಯೋಗಿ ಸನ್ಯಾಸಿಯ ಜಾಗವೇ ಅಲ್ಲ, ಅದು ಗೃಹಸ್ಥನು ಮಾಡಬೇಕಾಗಿರೋದು. ಉಪಾಸನೆಯೂ ಕೂಡ ಆರಂಭದ ಹೆಜ್ಜೆಯಲ್ಲಿ ಮಾಡಬಹುದು ಸನ್ಯಾಸಿ, ಅವನು ಮಾಡಬೇಕಾದ ಒಂದೇ ಕೆಲಸ ನಿಧಿಧ್ಯಾಸನ. ನಿಧಿಧ್ಯಾಸನ ಅಂದ್ರೇನು? ಅಹಂ ಬ್ರಹ್ಮಾಸ್ಮಿ, ನಾನು ಕೇವಲ ಪರಬ್ರಹ್ಮನಿದ್ದೇನೆ ಎಂಬಂತಹ ಅನುಸಂಧಾನ. ಅದು ಶಾಸ್ತ್ರವಿಹಿತವಾದ ಕರ್ಮ ಸನ್ಯಾಸಿಗೆ. ಅದು ಬಿಟ್ಟು ಇನ್ನೇನೂ ಮಾಡಲಿಕ್ಕಿಲ್ಲ. ಅವನಿಗೆ ಬೇರೆ ಯಾವ ಮಂತ್ರ ಹೇಳಲಿಕ್ಕೆ ಇಲ್ಲ. ನೆನಪಿದೆಯಾ ನಿಮಗೆ? ಪ್ರಣವ ಬಿಟ್ಟು ಬೇರೆ ಯಾವುದನ್ನು ಹೇಳ್ಕೂಡ್ದು ಅವನು. ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂಥ ಯಾವುದು ಮಂತ್ರ ಹೇಳಬಾರ್ದು. ಉಪನಿಷತ್ತುಗಳನ್ನು ಹೇಳ್ಬೋದು, ರುದ್ರ ಪ್ರಶ್ನೆಯನ್ನು ಹೇಳ್ಬೋದು, ಅದು ಉಪನಿಷತ್ತೇ ಆಗಿರೋದ್ರಿಂದ. ಅದು ಬಿಟ್ಟರೆ ಪ್ರಣವ ಜಪವನ್ನು ಮಾಡ್ತಾ ಇರಬೇಕು, ಉಪನಿಷತ್ ತಾತ್ಪರ್ಯವನ್ನು ಅವಲೋಕನವನ್ನು ಮಾಡ್ತಾ ಇರಬೇಕು, ತತ್ಸಂಬಂಧಿಯಾದ ಚರ್ಚೆಯನ್ನು ಮಾಡ್ತಾ ಇರ್ಬೋದು. ಅದು ಬಿಟ್ಟು ಬೇರೆ ಕೆಲಸ ಅವನಿಗೆ ಹೇಳಿಲ್ಲ. ಆ ರೀತಿ ನಿಧಿಧ್ಯಾಸನವನ್ನು ಮಾಡಲಿಕ್ಕೆ ಈ ಗೃಹಸ್ಥಾಶ್ರಮ ಅಡ್ಡಿ ಆಗ್ತದೆ. ಯಾಕೆ ಅಡ್ಡಿ ಆಗ್ತದೆ? ಅಲ್ಲಿ ಜವಾಬ್ದಾರಿಗಳು, ತಾದಾತ್ಮ್ಯಗಳು. ಪ್ರತಿದಿನ ಬೆಳಗಾದರೆ ಯಾರಿಗೂ ಗಂಡ ಹೆಂಡತಿ ಮತ್ತೊಂದು ಮಗದೊಂದು, ಈ ಜವಾಬ್ದಾರಿಗ ಅಹಂಕಾರ ಇಲ್ಲದೆ ನಡೀದೇ ಇರೋ ಜವಾಬ್ದಾರಿ ಇವೆಲ್ಲ. ಅಹಂಕಾರ ಬೇಕೇ ಬೇಕು. ನಿಧಿಧ್ಯಾಸ ಅಂದರೆ ಅಹಂಕಾರ ಬಿಡಬೇಕು. ಈ ಬಿಡಬೇಕು ಇಟ್ಕೋಬೇಕು ಎರಡೂ ಕಾಂಬಿನೇಷನ್ನಲ್ಲಿ ಕಾನ್ಫ್ಲಿಕ್ಟ್ ಆಗುತ್ತೆ ಮನಸ್ಸಿಗೆ. ಅದಕ್ಕೆ ಶಾಸ್ತ್ರಕಾರರು ಏನು ಮಾಡಿದ್ದಾರಪ್ಪ ಅಂದರೆ, ಪೂರ್ಣ ಬಿಟ್ಟು ಮೋಕ್ಷಕ್ಕೋಸ್ಕರ ನಿಧಿಧ್ಯಾಸವನ್ನು ಜೀವನವನ್ನು ಆಯ್ಕೆ ಮಾಡ್ಕೋ, ಅದು ಸನ್ಯಾಸ. ಇಲ್ಲ ಬಿಡುವಷ್ಟು ತಯಾರಿ ನಾನು ಆಗಲಿಲ್ಲ ಅಂದರೆ ಹಿಡ್ಕೋ, ಆದರೆ ಅಪೇಕ್ಷೆ ಫಲಾಪೇಕ್ಷೆಯನ್ನು ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮ ಮಾಡು. ಕರ್ಮಯೋಗದ ಜೀವನ ನಡೆಸು. ಈ ಕರ್ಮಯೋಗದ ಜೀವನ ನಡೆಸ್ತಾ ನಡೆಸ್ತಾ ಚಿತ್ತಶುದ್ಧಿ ಆಗತ್ತೆ. ಚಿತ್ತಶುದ್ಧಿಯಿಂದ ಜ್ಞಾನ ಪ್ರಾಪ್ತಿಯಾಗತ್ತೆ. ಆ ಮೂಲಕವಾಗಿ ನಿನಗೆ ಗೃಹಸ್ಥರಿಗೆ ಮೋಕ್ಷ ಅಂತಕ್ಕಂಥ ವ್ಯವಸ್ಥೆ. ಈ ರೀತಿಯಾಗಿ ಮಂಡನ ಮಿಶ್ರನಿಗೆ ಸರಿಯಾದ ಅರ್ಥವನ್ನು ಮಾಡಿಕೊಟ್ಟ ಮೇಲೆ ಅವರು ಸುರೇಶ್ವರಾಚಾರ್ಯರಂತಕ್ಕಂತಹ ಯೋಗ ಪಟ್ಟದಿಂದ ಸನ್ಯಾಸಿ ಆಗ್ತಾರೆ. ಹಾಗೆ ಅವರ ಹೆಂಡತಿಯಾದಂತಹ ಉಭಯ ಭಾರತಿ ಕೂಡ ಭಗವತ್ಪಾದರನ್ನು ಗುರುಗಳನ್ನು ಸ್ವೀಕರಿಸ್ತಾರೆ. ನೋಡಿ, ಇಲ್ಲಿ ಉಭಯ ಭಾರತಿಯೂ ಕೂಡ ಭಗವತ್ಪಾದರೊಟ್ಟಿಗೆ ಬರ್ತಾಳೆ. ಆದರೆ ಈ ವ್ಯತ್ಯಾಸ ಇಷ್ಟೇ, ಮಂಡನ ಮಿಶ್ರರೂ ಕೂಡ ಅಂದರೆ ಸುರೇಶ್ವರಾಚಾರ್ಯರು ಭಗವತ್ಪಾದರ ಶಿಷ್ಯರೇ, ಈಕೆಯು ಭಗವತ್ಪಾದರ ಶಿಷ್ಯರೇ. ಶಿಷ್ಯ ದೃಷ್ಟಿಯಿಂದಲೇ ಹೊರತು ಆ ಪತಿಪತ್ನಿಯಾದಂತಹ ಯಾವ ಸಂಬಂಧ ಅಲ್ಲಿ ಇರುವುದಿಲ್ಲ. ಎಲ್ಲ ಶಿಷ್ಯರಿದ್ದಾರೆ, ಹಾಗೆ ಈಕೆಯೂ ಕೂಡ ಒಬ್ಬಳೆ ಶಿಷ್ಯಳು ಅಷ್ಟೇ. ಹೀಗೆ ದಕ್ಷಿಣ ಭಾರತದ ಕಡೆಗೆ ಅವರು ಉಪಕ್ರಮಿಸ್ತಾರೆ. ಅಲ್ಲಿಂದ ಪಂಢರಾಪುರಕ್ಕೆ ಬರ್ತಾರೆ. ಪಂಢರಾಪುರದ ವಿಠ್ಠಲನ ಸನ್ನಿಧಾನದಲ್ಲಿ ಪೂಜೆ ಆದಿಗಳನ್ನು ಮಾಡಿಕೊಂಡು ಅಲ್ಲಿಂದ ಶ್ರೀಶೈಲಕ್ಕೆ ಬರ್ತಾರೆ. ಶ್ರೀಶೈಲ ಆಗಿನ ಕಾಲದಲ್ಲಿ ಕಾಪಾಲಿಕರು ಅಂತಕ್ಕಂತಹ ಒಂದು ಗುಂಪಿನ ಆರಾಧಕರಿಂದ ತುಂಬಿಕೊಂಡಿತ್ತು. ಶ್ರೀಶೈಲ ಮಲ್ಲಿಕಾರ್ಜುನನ ಜಾಗ, ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅದು. ಕಾಪಾಲಿಕರು ತ್ರಿಶೂಲ, ರುಂಡಮಾಲೆ, ಭಸ್ಮ, ಯಜ್ಞೋಪವೀತ, ಡಮರುಗ ಮುಂತಾದವುಗಳನ್ನು ಹಿಡ್ಕೊಂಡಿರ್ತಕ್ಕಂತಹ ಈಶ್ವರನ ಒಂದು ಆರಾಧಕರು, ರುದ್ರನ ಆರಾಧಕರವರು. ಹೇಗೆ ನಾವು ಕಾಪಾಲಿಕರ ಹಾಗೆ ಈ ಸ್ಮಶಾನದಲ್ಲಿ ವಾಸಿಸ್ತಕ್ಕಂತಹ ಕೆಲವು ಭೈರವನ ಉಪಾಸಕರನ್ನು ನಾವು ಹೇಗೆ ನೋಡ್ತೇವಲ್ಲ, ಹಾಗೆ ಆ ಕಾಪಾಲಿಕರು ಕೂಡ ಈಶ್ವರನ ರುದ್ರ ರೂಪದ ಒಂದು ಉಪಾಸನೆಯನ್ನು ಮಾಡತಕ್ಕಂಥವ್ರು. ಅದರಲ್ಲಿ ಮದ್ಯ ಮಾಂಸ ಎಲ್ಲ ಪ್ರಯೋಗಗಳು ನಡೀತಾ ಇತ್ತಂತೆ. ಇವೆಲ್ಲವೂ ಕೂಡ ಈ ತಾಂತ್ರಿಕ ವಿಧಾನದ ಪೂಜಾ ವಿಧಾನ ಅನ್ನೋದು ವೇದಗಳಲ್ಲಿ ಹೇಳಿರತಕ್ಕಂಥದ್ದಲ್ಲ, ಅವೈದಿಕವಾಗಿರತಕ್ಕಂಥದ್ದು. ಇದನ್ನು ವಾಮಾಚಾರಗಳು ಅಂತ ಕರೀತಾರೆ. ಇದರಿಂದ ಬೇಗನೆ ಮನಸ್ಸನ್ನು ಏಕಾಗ್ರತೆಗೆ ತರಬಹುದು ಅಂತ ಕಂಡುಕೊಂಡ್ರು. ಬಹುಶಃ ಬೌದ್ಧರ ಕಾಲದಲ್ಲಿ ಇದ್ರ ಪ್ರಭಾವ ಜಾಸ್ತಿ ಆಯಿತು ಅನಿಸುತ್ತೆ ನನಗೆ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದನ್ನು ಖಂಡನೆ ಮಾಡಿದ್ದಾನೆ. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಮತ್ತೆ ಶಾಸ್ತ್ರವಿಧಿಯನ್ನು ಬಿಟ್ಟು ಮಾಡಿದಂತಹ ಪೂಜೆ ತಾಮಸ ಪೂಜೆ ಅಂತ ಕರೆದಿದ್ದಾನೆ ಅವನು. ಆದ್ದರಿಂದ ಶಾಸ್ತ್ರದಲ್ಲಿ ವಿಹಿತವಾಗಿರೋದು ಅಷ್ಟೇ ಮಾಡ್ರೆ ಸಾಕು ನಮಗೆ ಮೋಕ್ಷಕ್ಕೆ. ಬೇರೆ ಯಾವ ಹೊಸ ಪದ್ಧತಿಯೂ ಬೇಕಾಗಿಲ್ಲ. ಇನ್ಯಾವ ಹೊಸ ಜ್ಞಾನಿಯೂ ನಮಗೆ ಮಾರ್ಗದರ್ಶನ ಮಾಡುವ ಅವಶ್ಯಕತೆ ಇಲ್ಲ. ನೆನಪಿರಲಿ, ವೇದದಲ್ಲಿ ಹೇಳಿರತಕ್ಕಂತಹ ಸಂಧ್ಯಾವಂದನೆ, ದೇವರ ಪೂಜೆ, ಪಂಚಮಹಾಯಜ್ಞಗಳು, ಸೇವೆ, ಗುರುಸೇವೆ, ಶಾಸ್ತ್ರಾಧ್ಯಯನ, ನಾಮಸ್ಮರಣೆ, ಪಾರಾಯಣ, ದೇವತಾ ಸನ್ನಿಧಿಯ ದರ್ಶನ,
ಇವೆಲ್ಲ ಸಾಧನೆ ವೈದಿಕ ಪರಂಪರೆಯಲ್ಲಿ ನಾವೇನು ಬೆಳೆಸ್ಕೊಂಡು ಬಂದಿದ್ದೇವೆ ಇಷ್ಟೇ ಸಾಕು ಮೋಕ್ಷಕ್ಕೆ. ಯಾವುದೋ ಒಬ್ಬ ಹೊಸದಾದ ಸಾಧನಾ ವಿಧಾನಗಳನ್ನು ಬೇಗನೆ ಮೋಕ್ಷಕ್ಕೆ ಹೋಗಲಿಕ್ಕಾಗತ್ತೆ ಅಂದರೆ ನಾವು ಅದನ್ನು ಆಶ್ರಯಿಸುವ ಅವಶ್ಯಕತೆ ಇಲ್ಲ. ಅದು ತಪ್ಪು ದಾರಿಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಕೂಡ ಇರ್ತದೆ ಒಮ್ಮೊಮ್ಮೆ. ಅದರಿಂದ ಬಹಳ ಎಚ್ಚರ ಇರಬೇಕು. ಈ ತಾಂತ್ರಿಕವಾದ ವಿಧಾನಗಳು ಹಾಗೆ. ಯಾವುದೋ ಒಬ್ಬ ವ್ಯಕ್ತಿ ಆ ತಂತ್ರ ಸಾಧನೆ ಮುಖಾಂತರ ಸ್ಮಶಾನದಲ್ಲಿ ಅಮಾವಾಸ್ಯೆಯ ರಾತ್ರಿ ಆ ಹೆಣದ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡಿದಾಗ ಮನಸ್ಸು ಏಕಾಗ್ರತೆ ಆಗಿರಬಹುದು ಅವನಿಗೆ. ಹಾಗೆ ಎಲ್ಲರಿಗೂ ಆಗತ್ತೆ ಅಂತಿಲ್ಲ. ಅದು ಇನ್ನೊಂದು ವಿಕೃತಿಗೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಅವುಗಳನ್ನೆಲ್ಲ ಆಶ್ರಯಿಸಬಾರದು ಅಂತ ಭಗವತ್ಪಾದರು ಏನು ಮಾಡ್ತಾರೆ, ಶ್ರೀಶೈಲಕ್ಕೆ ಬಂದಾಗ ಅಲ್ಲಿಯ ಜನರ ಹತ್ರ ಹೋಗಿ ಬೋಧನೆಯೇ ನೀಡ್ತಾರೆ. ನೋಡಿಯಪ್ಪ, ಇದು ವೈದಿಕ ಸಾಧನೆ. ಒಂದು ನಾಮ ತೆಗೆದುಕೊಳ್ಳಿ, ಪಂಚಾಕ್ಷರಿಯೋ ಅಷ್ಟಾಕ್ಷರಿಯೋ, ಏಕಾಗ್ರತೆಯಿಂದ ಜಪ ಮಾಡಿ, ಒಂದು ಪವಿತ್ರವಾದಂತಹ ಜಾಗದಲ್ಲಿ ಕುಳಿತುಕೊಳ್ಳಿ, ಧ್ಯಾನ ಮಾಡಿ. ಈ ರೀತಿಯಾದಂತಹ ಒಂದು ಸಾತ್ವಿಕವಾದ ಸಾಧನಾ ವಿಧಾನಗಳನ್ನು ಬೋಧಿಸ್ತಾ ಬರ್ತಾರೆ. ಅವರು ಉಪದೇಶಕ್ಕೆ ಬೆರಗಾದಂತಹ ಆ ಉಗ್ರ ಭೈರವನ ಭಕ್ತರು ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಅವನು ಬಿಟ್ಟು ಹೋಗ್ತಾರೆ. ಆಗ ಉಗ್ರ ಭೈರವ ಯೋಚನೆ ಮಾಡ್ತಾನೆ, ಎಲ್ಲಿ ತನಕ ಇವರು ಭಗವತ್ಪಾದರು ಇರ್ತಾರೋ ಅಲ್ಲಿ ತನಕ ನಮಗೆ ಶಿಷ್ಯರ ಸಂಖ್ಯೆ ಪ್ರಭಾವ ಎಲ್ಲ ಕಡಿಮೆ ಆಗಿಬಿಡ್ತದೆ. ಅಲ್ಲ, ಶಿಷ್ಯರು ಜಾಸ್ತಿ ಇದ್ದಷ್ಟು ಗುರು ದೊಡ್ಡವನು ಅಂತ. ಗುರುಗಳು ದೊಡ್ಡವರಾಗಬೇಕಾದ್ರೆ ಶಿಷ್ಯರ ಸಂಖ್ಯೆ ಜಾಸ್ತಿ ಇರಬೇಕು. ಅವನೇನು ಮಾಡ್ತಾನೆ, ಇವರನ್ನು ಹೆಂಗಾದ್ರೂ ಮಾಡಿ ಮುಗಿಸಬೇಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನು ವೇಷ ಮರೆಸ್ಕೊಂಡು ಭಗವತ್ಪಾದರಿಗೆ ನಾನು ನಿಮ್ಮ ಶಿಷ್ಯ ಅಂತ ಬಂದ್ಕೊಂಡು ಸ್ವಲ್ಪ ಜನ ಸೇವೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸೇವೆ ಮಾಡ್ತಾ ಮಾಡ್ತಾ ಒಂದು ದಿನ ಭಗವತ್ಪಾದರ ಹತ್ರ ಅವನು ಹೇಳ್ತಾನಂತೆ, ನೋಡಿ, ನಾನು ಕಾಲಭೈರವನು ಉಪಾಸಕ. ನನಗೆ ಕಾಲಭೈರವನು ದರ್ಶನ ಕೊಟ್ಟು ಹೇಳಿದ್ದಾನೆ, ನನ್ನ ಸಿದ್ಧಿ, ಉಪಾಸನೆಯ ಸಿದ್ಧಿ ಪ್ರಾಪ್ತಿಯಾಗಬೇಕಾದರೆ ಒಬ್ಬ ಚಕ್ರವರ್ತಿಯನ್ನು ತಲೆ ಬೇಕು, ಇಲ್ಲ ಒಬ್ಬ ಸರ್ವಜ್ಞನ ಏನು ಶರೀರ ಬೇಕು, ಅದನ್ನು ಬಲಿ ಕೊಡಬೇಕು. ಇದೆರಡರಲ್ಲಿ ಯಾವುದಾದ್ರೂ ಒಬ್ಬನ ಬಲಿ ಕೊಟ್ಟರೆ ಮಾತ್ರ ನನ್ನ ತಪಸ್ಸಿನ ಸಿದ್ಧಿ ಆಗ್ತದೆ ಅಂತ ಹೇಳಿದ್ದಾನೆ. ನನಗೆ ಚಕ್ರವರ್ತಿ ಯಾರು ಈಗಿನ ಕಾಲದಲ್ಲಿ ಸಿಗ್ತಾ ಇಲ್ಲ. ಸರ್ವಜ್ಞರಾದ ನೀವಿದ್ದೀರಿ, ನಿಮಗೇನು ನೀವು ಯಾವಾಗಲೂ ಪಾಠ ಮಾಡುವಾಗ ಹೇಳ್ತಾ ಇರಬೇಕು, ಈ ಶರೀರ ನಾನಲ್ಲ ಅಂತ ಡೈಲಿ ಪಾಠದಲ್ಲಿ ನೀವು ಹೇಳ್ತಾ ಇದ್ದೀರಿ. ನಿಮಗೆ ಶರೀರದ ಅಭಿಮಾನ ಅಂತೂ ಇಲ್ಲ. ಆದ್ದರಿಂದ ನಿಮ್ಮನ್ನು ನಾನು ಬಲಿ ಕೊಡ್ತೇನೆ, ನೀವು ನನಗೆ ಉಪಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಅದು ಯಾರು ಶಿಷ್ಯರು ಇಲ್ಲದಗಿರೋ ಸಮಯದಲ್ಲಿ ಭಗವತ್ಪಾದರು ಹೇಳ್ತಾರೆ, ಸರಿ, ಈ ಶರೀರದ ಕೆಲಸ ಏನಾಗಬೇಕು ಅದು ಆಗ್ತಾ ಇದೆ, ಇದೇ ಪ್ರಾರಬ್ಧವೇ ಆಗಿದ್ರೆ ಆಗಲಿ ಅಂತ ಹೇಳಿಕೊಂಡು ಅವನಿಗೆ ಪ್ರಯೋಜನ ಆಗ್ತದಲ್ಲ ಅನ್ನುವ ಒಂದು ಉದ್ದೇಶದಿಂದ ಆಯಿತು. ಆದರೆ ಒಂದು ನೆನಪಿರಲಿ, ಈ ಶಿಷ್ಯರು ಯಾರು ಇಲ್ಲದಗಿರೋ ಸಮಯದಲ್ಲಿ ನೀನು ಬರಬೇಕು. ಯಾಕಂದರೆ ಶಿಷ್ಯರಿಗೆ ವಿಷಯ ಗೊತ್ತಾದರೆ ಮತ್ತೆ ನಿನಗೆ ಪ್ರಯೋಜನ ಆಗಲಿಕ್ಕಿಲ್ಲ ಅಂತ ಹೇಳ್ತಾರೆ. ಒಂದು ದಿನ ಮಧ್ಯಾಹ್ನ ತಮ್ಮ ತಮ್ಮ ಸೇವೆಗಳಿಗೆ ಶಿಷ್ಯರೆಲ್ಲ ಹೋದಾಗ ಅವನು ಬರ್ತಾನೆ. ಉಗ್ರಭೈರವ ಕಾಪಾಲಿಕ ತ್ರಿಶೂಲವನ್ನು ಹಿಡ್ಕೊಂಡು ಬರ್ತಾನೆ. ಭಗವತ್ಪಾದರನ್ನು ಹಿಡ್ಕೊಂಡು ಎಲ್ಲೋ ಅರಣ್ಯದಲ್ಲೋ ಕಾಡಿನಲ್ಲೋ ಏಕಾಂತಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಕರ್ಕೊಂಡು ಹೋಗ್ತಾ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇನ್ಮೇಲೆ ಅವ್ರ ಮೇಲೆ ಪ್ರಹಾರ ಮಾಡಬೇಕು ಅನ್ನುವಾಗ ಪದ್ಮಪಾದಾಚಾರ್ಯರು, ಸನಂದನರು ಪದ್ಮಪಾದಾಚಾರ್ಯರಾದ ಕಥೆ ನಾನು ನಿನ್ನೆ ದಿನ ಹೇಳಿದ್ದೆ. ಅವರು ನರಸಿಂಹನ ಉಪಾಸಕರಾಗಿರ್ತಾರೆ. ಅವರು ಧ್ಯಾನದಲ್ಲಿ ಕೂತ್ಕೊಂಡು ಗಮನಿಸ್ತಾರೆ, ಭಗವತ್ಪಾದರಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ಓಡಿ ಓಡಿ ಬರ್ತಾರೆ. ಅವರಿಗೆ ನರಸಿಂಹನ ಆವೇಶ ಆಗಿ ಬಿಟ್ಟಿರುತ್ತದೆ. ಇದು ಕಲ್ಪನೆಗಳಲ್ಲ, ಇದು ಶಾಸ್ತ್ರ ಸಮ್ಮತವೇ. ಯಾವ ದೇವರ ಉಪಾಸನೆಯನ್ನು ನಾವು ಮಾಡ್ತೇವೋ ಆ ದೇವರ ಹಾಗೆ ಭಾವ ನಮಗೆ ಬರ್ತದೆ ಅಂತ. ನಾನು ಕೆಲವು ವರ್ಷ ಹಿಮಾಲಯದಲ್ಲಿ ಬ್ರಹ್ಮಸೂತ್ರ ಪಾಠವನ್ನು ಮಾಡಿಸ್ಕೊಳ್ಳುವಾಗ ನಮಗೆ ಗುರುಗಳಾದಂಥ ಸ್ವಾಮಿ ಶಾಂತಿ ಧರ್ಮಾನಂದರು ರಾಯಬಾಲದಲ್ಲಿ ಆಶ್ರಮ ಮಾಡಿದರು. ಅಲ್ಲಿ 1.5 ವರ್ಷ ಇದ್ದು ಪಾಠ ಮಾಡಿಸ್ಕೊಂಡಿದ್ದೆ ನಾನು. ಆ ಸಮಯದಲ್ಲಿ ಅಲ್ಲೇ ಒಂದು ದೇವಿ ದೇವಸ್ಥಾನ ಇತ್ತು. ಅದನ್ನು ನೋಡಲಿಕ್ಕೆ ಅಂತ ಹೋಗಿದ್ದೆ. ಆ ದೇವಸ್ಥಾನದ ಹೊರಗಡೆ ಒಂದು ಬೋರ್ಡ್ ಹಾಕಿದ್ರು, ಈ ದೇವಸ್ಥಾನ ಕಟ್ಟಿಸಿರೋ ಒಂದು ಮಹಿಳೆ ಬಗ್ಗೆ. ಅಲ್ಲೊಂದು ಹಳೆಯ ಕಾಲದಲ್ಲಿ ಒಂದು ದೇವಿ ದೇವಸ್ಥಾನ ಇತ್ತಂತೆ. ಒಬ್ಬಳು ಅಮ್ಮ ಪ್ರತಿದಿನ ಬಂದು ದೇವಿಗೆ ಪೂಜೆ ಮಾಡಿ ಹೋಗೋಳು. ಒಂದು ದಿವಸ ಹೋಗುವಾಗ ಕತ್ಲಾಯಿತು. ಅವಳು ಮೈ ಮೇಲಿರೋ ಆಭರಣಗಳನ್ನೆಲ್ಲ ಅಪಹರಿಸಬೇಕು ಅಂತ ಒಂದು 4 ಜನ ದರೋಡೆಕೋರು ಕಳ್ಳರು ಬರ್ತಾರೆ. ಅಷ್ಟೊತ್ತಿಗೆ ಅವಳು ಜೋರಾಗಿ ದೇವಿ ಅಂತ ಕರೀತಾಳೆ, ಕೂಗ್ಕೊಳ್ತಾಳೆ. ಅಷ್ಟು ಒಳ್ಳೆ ಉಪಾಸಕಳು. ಆಮೇಲೆ ಏನಾಯಿತು ಅಂತ ಅವಳಿಗೆ ಗೊತ್ತಿಲ್ಲ. ಅವಳಿಗೆ ಸ್ಮೃತಿ ಬಂದ ಮೇಲೆ ಬೇರೆಯವ್ರು ಹೇಳಿದ್ದು ಏನಾಯಿತು ಅಂದರೆ, ಅವಳು ಅಲ್ಲೇ ಪಕ್ಕದಲ್ಲೇ ಇರತಕ್ಕಂಥ ದೊಣ್ಣೆ ಹಿಡ್ಕೊಂಡ್ಬಿಟ್ಟು ಆ 4 ಜನರನ್ನು ಹೊಡೆದಿದ್ದಾಳೆ ಒಬ್ಬಳು. ಅಷ್ಟು ಶಕ್ತಿ ಅವಳಲ್ಲಿ ಆವೇಶ ಆಗಿದೆ.
ಆಮೇಲೆ ಸ್ಮೃತಿ ತಪ್ಪಿದೆ ಅವಳಿಗೆ, ಏನೂ ಗೊತ್ತಿಲ್ಲ. ಆ ಘಟನೆಯನ್ನು ಅವಳು ಅದಾದ ಮೇಲೆ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದಾಳು ಅಥವಾ ಏನೋ ಒಂದು ಆಗಿದೆ, ತದನಂತರ ಸ್ಪಷ್ಟ ನೆನಪಿಲ್ಲ. ಆ ಘಟನೆಯನ್ನು ಆ ದೇವಸ್ಥಾನದಲ್ಲಿ ಬರೆದಿಟ್ಟಿದ್ದಾರೆ, ಹೀಗೀಗೆ ಆಗಿದೆ ಈ ದೇವಸ್ಥಾನದಲ್ಲಿ ಅಂತ. ಅಂದರೆ ಯಾವ ದೇವತೆ ಉಪಾಸನೆ ನಾವು ಮಾಡ್ತೇವೋ ಆ ದೇವತೆಯ ಭಾವ ನಮ್ಮಲ್ಲಿ ತೋರ್ಕೊಳ್ತೇವೆ. ರಾಮಕೃಷ್ಣ ಪರಮಹಂಸರ ಚರಿತ್ರೆಯನ್ನು ಓದಿದ್ರು ನಿಮ್ಗೆ ಗೊತ್ತಾಗತ್ತೆ ಈ ಕಥೆ. ಆದ್ದರಿಂದ ನರಸಿಂಹ ಭಾವ ಅವರಿಗೆ ಬಂದು ನೇರವಾಗಿ ಆ ಉಗ್ರಭೈರವ ಇರುವ ಜಾಗಕ್ಕೆ ಬಂದು ಅವನ ಕೈಯಲ್ಲಿರುವಂಥ ತ್ರಿಶೂಲವನ್ನು ಕಸಿದುಕೊಂಡು ಅವನನ್ನೇ ಕೊಂದು ಬಿಡ್ತಾರೆ ಅವರು. ಭಗವತ್ಪಾದರು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ರು, ಇನ್ನೇನು ಅವನಿಗೆ ತ್ರಿಶೂಲ ನನ್ನ ಮೇಲೆ ಪ್ರಯೋಗ ಮಾಡ್ತಾನೆ ಅಂತ ಕೂತ್ಕೊಂಡಿದ್ರು. ಅಷ್ಟೊತ್ತಿಗೆ ಕಣ್ಣು ತೆರೆದು ನೋಡಿದ್ರೆ ಇಲ್ಲ, ನರಸಿಂಹ ನಿಂತ್ಕೊಂಡಿದ್ದಾನೆ, ನನ್ನ ಶಿಷ್ಯನೇ ನರಸಿಂಹನ ಆಕಾರ ತಕ್ಕೊಂಡಿದ್ದಾನೆ. ಶಿಷ್ಯನಾದರೂ ಏನಂತೆ, ಎದುರಿಗಿರುವವನು ನರಸಿಂಹನ ತಾನೆ. ಆಗ ನರಸಿಂಹನ ಸ್ತೋತ್ರವನ್ನು ಅವರು ಮಾಡ್ತಾರಂತೆ. ಬಹಳ ಸುಂದರವಾದಂತಹ ಅದು ನರಸಿಂಹನ ಸ್ತೋತ್ರ. ನಿಮಗೂ ಕೆಲವರಿಗೆ ಗೊತ್ತಿರ್ಬೋದು ಆ ಸ್ತೋತ್ರ. ನರಸಿಂಹ ಕೃಪಾವಲಂಬನ ಸ್ತೋತ್ರ ಅಂತ. ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಅಥವಾ ಲಕ್ಷ್ಮೀ ನರಸಿಂಹ ಸ್ತೋತ್ರ ಅಂತೂ ಕರೀತಾರೆ. ಶ್ರೀಮತ್ ಪಯೋಧಿನಿ ನಿಕೇತನ ಚಕ್ರಪಾಣೆ ಭೋಗೀಶ ಭೋಗ ಮಣಿರಂಜಿತ ಪುಣ್ಯಪೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ದಿಪೋತ ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ ಸಂಸಾರ ಘೋರ ಗಹನೆ ಚರತೋ ಮುರಾರೆ ಮಾರೋಗ್ರ ಭೀಕರ ಮೃಗ ಪ್ರವರಾರ್ಧಿತಸ್ಯ ಆರ್ತಸ್ಯ ಮತ್ಸರ ನಿದಾಘ ನಿಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮದೇಹಿ ಕರಾವಲಂಬಂ. ಇದು ತುಂಬ ಸುಂದರವಾಗಿದೆ. ಈ ಶ್ಲೋಕಗಳಲ್ಲಿ ಈ ಸಂಸಾರವನ್ನು ಅವರು ವರ್ಣಿಸ್ತಾ ಆ ಸಂಸಾರದಿಂದ ಹೊರಗಡೆಗೆ ತರಿಸುವವನು ನೀನೇ ನರಸಿಂಹ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಸಂಸಾರ ಅಂದರೆ ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದರೆ ಬೇರೆ ಬೇರೆ ರೀತಿಯ ಪ್ರಾಣಿಗಳು ನನಗೆ ಅಟ್ಟಿಸಿಕೊಂಡು ನನಗೆ ದುಃಖ ಕೊಡ್ತಾ ಇರುವಾಗ ನೀನು ನನ್ನನ್ನು ಕಾಪಾಡ್ತಕ್ಕಂಥವನಪ್ಪ. ಆರ್ತಸ್ಯ ಮತ್ಸರ ನಿದಾಘ ನಿಪೀಡಿತಸ್ಯ, ಕಷ್ಟವನ್ನು ದೂರ ಮಾಡುವವನು ಹೇ ನರಸಿಂಹ ಮಮದೇಹಿ ಕರಾವಲಂಬಂ, ನನಗೆ ಕೈ ಕೊಡಪ್ಪ, ನನ್ನನ್ನು ಉದ್ಧಾರ ಮಾಡಪ್ಪ. ಈ ರೀತಿಯಾಗಿ ಅನೇಕ ಶ್ಲೋಕಗಳು ಬರೀತಾರೆ. ಬಹಳ ಸುಂದರವಾಗಿದೆ, ಅದರ ಅರ್ಥ ಓದಬೇಕು. ಸಂಸಾರ ಕೂಪಮತಿ ಘೋರ ಮಗಾಧ ಮೂಲಮು, ಸಂಸಾರವನ್ನು ಒಂದು ಕೂಪಕ್ಕೆ ಹೋಲಿಸ್ತಾರೆ. ಸಂಸಾರ ಸಾಗರ ವಿಶಾಲ ಕರಾಲ ಸಂಸಾರವನ್ನು ಸಾಗರಕ್ಕೆ ಹೋಲಿಸ್ತಾರೆ. ಸಂಸಾರ ವೃಕ್ಷ ಮಗ ಬೀಜ ಮನಂತ ಕರ್ಮ, ಸಂಸಾರವನ್ನು ದೊಡ್ಡ ವೃಕ್ಷಕ್ಕೆ ಹೋಲಿಸ್ತಾರೆ. ಈ ರೀತಿ ತುಂಬ ಒಳ್ಳೆಯ ರೂಪಕ್ಕೆ ಅದರಲ್ಲಿ ಕೊಟ್ಟುಬಿಟ್ಟು ನರಸಿಂಹನ ಸ್ತುತಿ ಮಾಡಿ ಆವಾಗ ಅವರ ನರಸಿಂಹ ಭಾವ ಶಾಂತವಾಯಿತು ಅಂತ ಹೇಳ್ತಾರೆ. ಅವರಿಗೆ ಕೆಲಸ ಇನ್ನೂ ಸುಲಭ ಆಯಿತು, ಲೀಡರೇ ಹೊರಟೋದ. ಇನ್ನು ನೇರವಾಗಿ ತಮ್ಮ ಸಿದ್ಧಾಂತವನ್ನು ಸಾಕಷ್ಟು ಪ್ರಚಾರ ಮಾಡಿ ಆ ಶ್ರೀಶೈಲದ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಏನು ಉಪಾಸಕರಿದ್ದರು, ಭೈರವನ ಭಕ್ತರಿದ್ದರು, ಅವರನ್ನೆಲ್ಲ ಸಾತ್ವಿಕ ಉಪಾಸಕರಾಗಿ ಪರಿವರ್ತನೆ ಮಾಡಿ ಆಚಾರ್ಯರು ಗೋಕರ್ಣ ಕ್ಷೇತ್ರಕ್ಕೆ ಬರ್ತಾರೆ. ಆಗಿನ ಕಾಲದಲ್ಲಿ ಗೋಕರ್ಣದಲ್ಲಿಯೂ ಕೂಡ ಶೈವ ಉಪಾಸಕರಿದ್ದರಂತೆ. ಕೆಲವರು ತಾಮಸವಾದಂತಹ ಉಪಾಸನೆ ಮಾಡ್ತಾ ಇದ್ದವರು, ಅವರಿಗೂ ಕೂಡ ಅವರು ಮಾರ್ಗದರ್ಶನ ಮಾಡ್ತಾರೆ. ಅಲ್ಲಿಂದ ಭಗವತ್ಪಾದರು ಹೊರಟು ಮೂಕಾಂಬಿಕಾ ಕ್ಷೇತ್ರಕ್ಕೆ ಬರ್ತಾರೆ. ಕೊಲ್ಲೂರು ಮೂಕಾಂಬಿಕೆ ಆಗಿನ ಕಾಲದಲ್ಲಿ ಶಾಕ್ತ ಪಂಥರ ಒಂದು ಕ್ಷೇತ್ರವಾಗಿತ್ತು. ಶಾಕ್ತರು ಅಂದರೆ ಶಕ್ತಿಯ ಉಪಾಸನೆ ಮಾಡ್ತಕ್ಕಂಥವ್ರು. ಅವರು ಕೂಡ ತಾಂತ್ರಿಕರು ಅಂತ ಅವ್ರಿಗೆ ಹೆಸರು. ಪಂಚ ಮಕಾರಗಳನ್ನು ಮತ್ಸ್ಯ, ಮೀನ, ಮದ್ಯ, ಮೈಥುನ, ಮಾಂಸ ಅಂತಕ್ಕಂಥ ಪಂಚಮಕಾರಗಳಿಂದ ದೇವಿಯನ್ನು ಪೂಜಿಸುವವರು. ಈ ಪಂಚಮಕಾರಗಳಿಗೆ ಅರ್ಥ ಬೇರೆಯೇ ಇದೆ, ಆದರೆ ಇವರು ತಮಗೂ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಈ ವಸ್ತುಗಳನ್ನೇ ಹಿಡ್ಕೊಂಡು ಪೂಜೆ ಮಾಡ್ತಿದ್ರಂತೆ. ಭಗವತ್ಪಾದರು ಅಲ್ಲಿ ಬಂದು ನಿಜವಾದ ದೇವಿ ಅಂದರೆ ಯಾರಪ್ಪ ಅಂತ ಹೇಳ್ತಾರೆ. ಆ ಪರಬ್ರಹ್ಮ ಪರಮಾತ್ಮನೇ ಮಾತೃ ಸ್ವರೂಪದಿಂದ ನೋಡಿದಾಗ ದೇವಿ ಅಷ್ಟೇ. ತಪ್ಪು ತಿಳ್ಕೊಳ್ಬೇಡಿ, ಲಲಿತಾ ಸಹಸ್ರನಾಮದಲ್ಲಿ ಲಲಿತೆ ಅನ್ನೋದು ಭಗವಂತನ ಹೆಂಡತಿ ಅಂತ ಅಲ್ಲ. ಲಲಿತಾ ಸಹಸ್ರನಾಮದಲ್ಲಿ ಲಲಿತೆ ಅಂದರೆ ಸಾಕ್ಷಾತ್ ಪರಮೇಶ್ವರನೇ ಮಾತೃ ರೂಪದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಅರ್ಥ. ಶಿವಶಕ್ತಿಯೈಕ್ಯ ರೂಪಿಣಿ, ಕೊನೆಗೇನು ಬರುತ್ತೆ? ಶಿವ ಮತ್ತು ಶಕ್ತಿಯರ ಐಕ್ಯ ರೂಪ ಅಂತ. ಅದು ಕೇವಲ ಶಿವನೂ ಅಲ್ಲ, ಕೇವಲ ಶಕ್ತಿನೂ ಅಲ್ಲ, ಶಿವಶಕ್ತಿಯರ ಸಮಾಗಮ. ಹೇಗೆ ಶ್ರೀಮನ್ನಾರಾಯಣನನ್ನು ನೋಡ್ತಿರೋ, ಪರಮೇಶ್ವರನನ್ನು ನೋಡ್ತಿರೋ, ಹಾಗೇ ಲಲಿತೆಯನ್ನು ನೋಡಬೇಕು. ಲಲಿತೆಯೇ ಪರಮೇಶ್ವರನ ಮಾತೃ ಸ್ವರೂಪ. ಯಾಕೆಂದರೆ ಭಗವಂತನ ಮಾತೃನೂ ಆಗ್ಬೋದು, ಪಿತೃನೂ ಆಗ್ಬೋದಲ್ವೇ. ಭಗವಂತ ಗಂಡಸಾಗೆ ನೋಡಬೇಕು ಅಂತ ಯಾರು ಹೇಳಿದ್ದು ನಿಮಗೆ? ಭಗವಂತ ಅಂತ ಗಂಡಸು ಅಂತ ಯಾರು ಹೇಳಿದ್ದು ನಿಮಗೆ? ತುಂಬ ತಪ್ಪಿದು. ಇವರು ರಾಮಕೃಷ್ಣ ಪರಮಹಂಸರು ಕಾಳಿಗೆ ಜನವಾರ ಹಾಕಿದ್ರಂತೆ. ಯಾರೋ ಬಂದು ಕೇಳ್ತಾರೆ, ಹೆಂಗಸ್ರಿಗೆ ಜನವಾರ ಇಲ್ವಲ್ಲ, ನೀವು ಕಾಳಿಗೆ ಜನವಾರ ಹಾಕಿದ್ದೀರಲ್ಲ ಅಂತ. ಅವರು ಹೇಳಿದ್ರಂತೆ, ನನ್ನ ಕಾಳಿ ಹೆಂಗಸು ಅಂತ ಯಾರು ಹೇಳಿದ್ರಪ್ಪ ನಿನಗೆ ಅಂತ. ಭಗವಂತ ಗಂಡಸೂ ಅಲ್ಲ, ಹೆಂಗಸೂ ಅಲ್ಲ, ನಪುಂಸಕನೂ ಅಲ್ಲ.
ಹಾಗಾದ್ರೆ ಯಾವುದು ಯಾವ ನಾಮರೂಪಗಳಿಗೆ ಅವನಿಗಿಲ್ಲ. ನೀವು ಯಾವ ನಾಮರೂಪದಿಂದ ನೋಡ್ಲಿಕ್ಕೆ ಬಯಸ್ತಾನೋ ಆ ನಾಮರೂಪದಲ್ಲಿ ವ್ಯಕ್ತ ಆಗ್ತಾನೆ. ನೀವು ತಾಯಿ ದೃಷ್ಟಿಯಿಂದ ನೋಡ್ಲಿಕ್ಕೆ ಬಯಸಿದ್ರೆ ತಾಯಿಯಾಗಿ ಅನುಗ್ರಹ ಮಾಡ್ತಾನೆ. ಹೀಗೆ ಅವರಿಗೆ ತಿಳಿಸಿ ಹೇಳಿದಾಗ ಅವರಲ್ಲೆಲ್ಲರೂ ಸಾತ್ವಿಕರಾಗಿ ಪರಿವರ್ತನೆಯಾಗಿ ಅಲ್ಲಿಂದ ಮುಂದಕ್ಕೆ ಶ್ರೀಬಲಿ ಅಗ್ರಹಾರ ಅಂತ ಅಲ್ಲಿಗೆ ಹೋಗುವ ಮಾರ್ಗದಲ್ಲಿ ಹರಿಹರ ಅಂತ ಶಂಕರನಾರಾಯಣ ಅಂತ ಈಗ ಪ್ರಸಿದ್ಧ. ಇವೆಲ್ಲ ಕುಂದಾಪುರ, ಉಡುಪಿ ಆ ಭಾಗದಲ್ಲಿ ಬರ್ತದೆ. ಶಂಕರನಾರಾಯಣ ಅಂತ ಕರೀತಾರೆ. ಬೈಂದೂರು ಎಲ್ಲ ಆದಮೇಲೆ ಉಡುಪಿ ಕಡೆಗೆ ಹೋಗುವಾಗ ಸಿಗ್ತದೆ. ಆ ಶಂಕರನಾರಾಯಣ ಹರಿಹರ ಕ್ಷೇತ್ರ ಅಂತ ಅಲ್ಲಿ ಭಗವತ್ಪಾದರೆ ಅದನ್ನು ಸ್ಥಾಪನೆ ಮಾಡಿದ್ದು. ಯಾಕೆಂದರೆ ಅಲ್ಲಿ 2 ಪಂಗಡ ಇತ್ತಂತೆ. ಒಬ್ಬರು ಹರಿಯ ಉಪಾಸಕರು, ಇನ್ನೊಬ್ಬರು ಹರನ ಉಪಾಸಕರು. ಹರಿಯ ಉಪಾಸಕರು ಏನು ಹೇಳ್ತಾರೆ? ಹರಿಶ್ರೇಷ್ಠ. ಹರನ ಉಪಾಸಕರು ಏನು ಹೇಳ್ತಾರೆ? ಹರಶ್ರೇಷ್ಠ ಅಂತ. ಆದರೆ ಇಬ್ಬರಿಗೂ ತತ್ವ ಗೊತ್ತಿಲ್ಲ. ಈ ರೀತಿ ಜಗಳ ಯಾರ್ಯಾರು ಮಾಡ್ತಾರೋ ಅವ್ರು ಯಾರಿಗೂ ಸತ್ಯ ಗೊತ್ತಿಲ್ಲ. ನೀವು ಶಬ್ದವನ್ನೇ ತಕ್ಕೊಳ್ಳಿ, ಹರಿ ಮತ್ತು ಹರ ಶಬ್ದದ ಅರ್ಥ ಒಂದೇ. ಹೃ ಧಾತು ಇಂದ ಹರಿಯಾಗಿದೆ. ಈ ಪ್ರತ್ಯಯವನ್ನು ಹಾಕಿದಾಗ ಹರಿ, ಹೃ ಧಾತುವಿಗೆ ಅಪ್ರತ್ಯಯವನ್ನು ಹಾಕಿದಾಗ ಹರ. ಹರ ಅಂದರೂ ಅರ್ಥ ಒಂದೇ, ಹರಿ ಅಂದರೂ ಅರ್ಥ ಒಂದೇ. ಹರ ಅಂದರೆ ಅಪಹರಿಸುವವನು, ಹರಿ ಅಂದರೂ ಅಪಹರಿಸುವವನು ಅಂತ. ಓಹ್, ಇದು ಗೊತ್ತಿರಲಿಲ್ಲ ನಮಗೆ. ಅಪಹರಿಸುವವನು ಅಂತಿದ್ರೆ ನಾವು ನಾಮಸ್ಮರಣೆ ಮಾಡ್ತಿರಲಿಲ್ಲ ಅಂತ. ಏನು ಅಪಹರಿಸುವವನು? ನಮ್ಮ ಅಜ್ಞಾನ ಕಾಮ ಕರ್ಮ, ನಮ್ಮ ಅಜ್ಞಾನವನ್ನು, ನಮ್ಮ ದುಃಖವನ್ನು, ನಮ್ಮ ಕಷ್ಟವನ್ನು ಅಪಹರಿಸ್ತಾನೆ. ಆದ್ದರಿಂದ ಹರಿ ಅಂತ ಅರ್ಥ. ಇವಾಗ ಅಡ್ಡಿಲ್ಲ, ನಮ್ಮ ಕಷ್ಟ ದೂರ ಅಪಹರಿಸ್ತಾನೆ ಅಂದರೆ ಹರಿ ಅಂತ ಹೇಳ್ಬೋದು. ನಮ್ಮ ಪರಂಪರೆಯಲ್ಲಿ ಶಿವ, ವಿಷ್ಣು, ನಾರಾಯಣ ಇವೆಲ್ಲವೂ ಒಂದೇ ತತ್ವ. ಯಜುರ್ವೇದದಲ್ಲಿ ರುದ್ರ ಪ್ರಧಾನವಾದರೆ ಋಗ್ವೇದದಲ್ಲಿ ವಿಷ್ಣು ಪ್ರಧಾನ ಅಷ್ಟೇ. ಆ ವಿಷ್ಣುವಿಗೆ ಯಜುರ್ವೇದದಲ್ಲಿ ರುದ್ರ ಅಂತ ಕರೆದಿದ್ದಾರೆ. ಆದ್ದರಿಂದ ಹರಿ ಮತ್ತು ಹರರಲ್ಲಿ ಭೇದ ಇಲ್ಲ. ಆದರೆ ಆ ಭಾಗದಲ್ಲಿ ಈಗಲೂ ಇದೆ. ನೀವು ಆ ಭಾಗಕ್ಕೆ ಹೋದರೆ, ಸ್ವಲ್ಪ ಉಡುಪಿ ಹತ್ತಿರ ಹೋದರೆ ಗೊತ್ತಾಗ್ತದೆ. ಅಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗೋಲ್ಲ, ಅದು ಅಷ್ಟು ಪ್ರಧಾನ ಅಲ್ಲ ಶಿವ. ಹರಿ ಸರ್ವೋತ್ತಮ. ಹರಿ ಸರ್ವೋತ್ತಮನೇ, ಪ್ರಶ್ನೆ ಇಲ್ಲ. ಶಿವನೂ ಸರ್ವೋತ್ತಮ. ಇದು ನಮಗೆ ಅರ್ಥವಾದರೆ ನಿಜವಾದ ವೈದಿಕ ಸಿದ್ಧಾಂತ ಅರ್ಥ ಆಗಿದೆ ಅಂತ ಅರ್ಥ. ಭಗವತ್ಪಾದರು ಏನು ಮಾಡ್ತಾರೆ? ಇವರಿಬ್ಬರನ್ನು ಕರೆಸಿಬಿಟ್ಟು ಈ ತತ್ವವನ್ನು ತಿಳಿಸ್ಕೊಡ್ತಾರೆ. ಹರಿಹರರಲ್ಲಿ ಭೇದ ಮಾಡಬೇಡಿಯಪ್ಪ, ಅದು ಪಾಪ ಅಂತ ಹೇಳ್ತಾರೆ. ಕರ್ಮ ವಿಪಾಕ ಅಂತಕ್ಕಂಥ ಒಂದು ಗ್ರಂಥದಲ್ಲಿಯೇ ಬರ್ತದೆ. ಭಾರತೀ ತೀರ್ಥ ಮಹಾಸ್ವಾಮಿಗಳು ತಮ್ಮ ಪ್ರವಚನದಲ್ಲಿ ಇದನ್ನು ಹೇಳಿದ್ದಾರೆ. ಕರ್ಮ ವಿಪಾಕ ಗ್ರಂಥದಲ್ಲಿ ಹೇಳಿದ್ದಾರೆ, ಯಾರು ಹರಿಹರರಲ್ಲಿ ಭೇದ ಮಾಡ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಉದರ ಶೂಲೆಯ ರೋಗದಿಂದ ನರಳುತ್ತಾರೆ ಅಂತ. ಕರ್ಮ ವಿಪಾಕ ಅಂದರೆ ಒಂದೊಂದು ರೋಗಕ್ಕೆ ಒಂದೊಂದು ಕರ್ಮ ಕಾರಣ ಅಲ್ಲ. ಈ ರೋಗಕ್ಕೆ ಯಾವ ಕರ್ಮ ಅಂತ ಅದು ಹೇಳುತ್ತೆ. ಯಾವುದೋ ಒಂದು ಕರ್ಮದಿಂದಲೇ ನಮ್ಗೆ ರೋಗಗಳು ಬರೋದು. ಆದ್ದರಿಂದ ಉದರಶೂಲೆ ರೋಗ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಹರಿಹರರಲ್ಲಿ ಭೇದ ಮಾಡಿದರೆ ಬರುತ್ತೆ ಅಂತ ಬರೆದಿದ್ದಾರಂತ. ಅದೆಲ್ಲ ಇರಲಿ, ಬಹಳ ಮುಖ್ಯವಾದ ಸಂಗತಿ, ವೈದಿಕ ಸಿದ್ಧಾಂತದಲ್ಲಿ ಆ ಭೇದ ಇಲ್ಲ. ಎರಡೂ ಒಂದೇ ತತ್ವ. ನೀವು ತಮಿಳ್ನಾಡು ಕಡೆ ಹೋದರೆ ಇನ್ನೂ ಜಾಸ್ತಿ. ಅವರು ಒಬ್ಬರು ಮಹಾತ್ಮರು ಒಂದು ಗ್ರಂಥ ಬರೆದಿದ್ದಾರೆ, ಅದರಲ್ಲಿ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ನೀವು ಆನೆ ಅಟ್ಟಿಸಿಕೊಂಡು ಬಂದಾಗ ಸಾಯುವ ಪ್ರಸಂಗ ಬಂದರೂ ಕೂಡ ಶಿವನ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಬರೆದಿದ್ದಾರಂತೆ. ಯಾಕಂದರೆ ಶಿವನ ದೇವಸ್ಥಾನಕ್ಕೆ ಹೋದರೆ ನೀವು ಅಪವಿತ್ರ, ನೀವು ನರಕ ಅಂತ. ಇದೆಲ್ಲ ಹುಚ್ಚುತನ. ಹಾಗಿಲ್ಲ ನಮ್ಮ ಶಾಸ್ತ್ರಗಳಲ್ಲಿ. ಒಬ್ಬನೇ ಪರಮಾತ್ಮ. ಇದನ್ನು ಸಿದ್ಧಪಡಿಸುವುದಕ್ಕೆ ಹರಿಹರೇಶ್ವರನ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಆ ಲಿಂಗ ಅವನು ಹರಿನೂ ಹೌದು, ಹರನೂ ಹೌದು. ವಿಷ್ಣು ಸೂಕ್ತದಿಂದಲೂ ಅಭಿಷೇಕ ಮಾಡ್ಬೋದು, ರುದ್ರ ಸೂಕ್ತದಿಂದಲೂ ಅಭಿಷೇಕ ಮಾಡ್ಬೋದು. ಈ ರೀತಿ ಹರಿಹರನ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಮುಂದಕ್ಕೆ ಹೋಗುವಾಗ ಅಲ್ಲಿ ಒಂದು ಸಣ್ಣ ಊರು. ಒಬ್ಬಳು ತಾಯಿ ಜೋರಾಗಿ ಅಳ್ತಾ ಇದ್ದಾಳೆ. ಅವಳಿಗಿರ್ತಕ್ಕಂಥ ಒಬ್ಬನೇ ಮಗ ಸತ್ತು ಹೋಗಿದ್ದ. ಅವಳು ಮಹಾತ್ಮರು ಯಾರೋ ಬಂದಿದ್ದಾರೆ ನಮ್ಮೂರಿಗೆ ಅಂತ ಗೊತ್ತಾಗಿ ಸತ್ತಿರತಕ್ಕಂಥ ಶಿಶುವನ್ನು ಎತ್ತುಕೊಂಡು ಬರ್ತಾಳತ್ತೆ ಭಗವತ್ಪಾದರ ಹತ್ರ. ನನ್ನ ಬದುಕಿಸ್ಕೊಡಿ, ಮಗನನ್ನು ಬದುಕಿಸ್ಕೊಡಿ ಅಂತ. ಭಗವತ್ಪಾದರು ಈ ಸಿದ್ಧಿ, ಇದರ ಪ್ರದರ್ಶನ, ಇದು ಯಾವುದಕ್ಕೂ ಹೆಚ್ಚು ಮಹತ್ವ ಕೊಡೋರಲ್ಲ. ಆಕೆ ಒಂದು ಪ್ರಶ್ನೆ ಮಾಡ್ತಾಳೆ, ನೀವು ಇಷ್ಟು ದೊಡ್ಡ ಮಹಾತ್ಮರಿದ್ದೀರಿ, ಜ್ಞಾನಿಗಳಿದ್ದೀರಿ, ಇದೊಂದು ಸಣ್ಣ ಅನುಗ್ರಹ ನನ್ನ ಮೇಲೆ ಮಾಡಲಿಕ್ಕೆ ಆಗೋದಿಲ್ವೇ? ಆಗ ಆಕಾಶವಾಣಿ ಆಯ್ತಂತೆ. ಭಗವತಿ ದೇವಿ ಒಂದು ಮಾತನ್ನು ಹೇಳ್ತಾಳೆ, ನಿನ್ನ ಯೋಗಶಕ್ತಿಯಿಂದ ನಿನಗೆ ಈ ಕೆಲಸ ಮಾಡಿಬಿಡಪ್ಪ ಅಂತ. ಅವ್ರು ಹೇಳ್ತಾರೆ, ನನ್ನೆಲ್ಲಿದೆ ಯೋಗಶಕ್ತಿ ಅಮ್ಮ? ನಿನ್ನ ಅನುಗ್ರಹದಿಂದ ಈ ಮಗು ಬದುಕಬೇಕಾದ್ರೆ ಬದುಕತ್ತೆ, ಇಲ್ಲಗಿದ್ರೆ ಇಲ್ಲ, ನಿನ್ನ ಅನುಗ್ರಹ ಬೇಕು ಅಂತ ವಿನೀತವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದ ಹಾಗೆ ಆ ಮಗುವಿಗೆ ಜೀವ ಬಂತು ಎಂಬುದಾಗಿ ಆ ದಿಗ್ವಿಜಯಗಳಲ್ಲಿ ವರ್ಣನೆ ಆಗಿದೆ. ಆ ರೀತಿ ಪವಾಡ ಘಟಿಸಿತು. ಮುಂದಕ್ಕೆ ಹೋದರು. ಅಲ್ಲಿ
ಶ್ರೀಬಲಿ ಅಗ್ರಹಾರ ಅಂತ ಒಂದು 2000 ಬ್ರಾಹ್ಮಣರು ಯಜ್ಞಯಾಗಾದಿಗಳಿಂದ ತಪೋನಿಷ್ಠರಾದ ಬ್ರಾಹ್ಮಣರು ವಾಸಿಸೋ ಜಾಗ. ಬಹುಶಃ ಅದಕ್ಕೆ ಶಿವಳ್ಳಿ ಅಂತ ಈಗಿನ ಕಾಲದಲ್ಲಿ ಬಂದಿರ್ಬೋದು. ಶಿವಳ್ಳಿ ಬ್ರಾಹ್ಮಣರು ಅಂತ ಆ ಕಡೆಗಿದ್ದಾರೆ, ಉಡುಪಿ ಮಂಗಳೂರು ಆ ಭಾಗಗಳಲ್ಲೆಲ್ಲ ಇದ್ದಾರೆ. ಅಲ್ಲಿ ಶಿವಳ್ಳಿ ಅಗ್ರಹಾರ, ಶ್ರೀಬಲಿ ಅಗ್ರಹಾರ ಅಂತ ಹೇಳ್ತಾರೆ. ಶಿವನ ದೇವಸ್ಥಾನ ಇತ್ತಂತೆ, ಪ್ರಸಿದ್ಧವಾದಂತಹ ಶಿವನ ದೇವಸ್ಥಾನ. ಮತ್ತು ಎಲ್ಲರೂ ಕೂಡ ಶಿವನ ಆರಾಧಕರು ಮತ್ತು ವೈದಿಕ ಕರ್ಮಾನುಷ್ಠಾನಗಳಲ್ಲಿ ನಿರತರಾಗಿರ್ತಕ್ಕಂಥವ್ರು. ಅವ್ರ ಮಧ್ಯದಲ್ಲಿ ಒಬ್ಬ ಪ್ರಭಾಕರ ಅಂತ ಅವನಿಗೆ ಒಬ್ಬ ಮಗ ಇದ್ದ. 13 ವರ್ಷ ಆಗಿತ್ತು ಅವನಿಗೆ. ಉಪನಯನ ಮಾಡಿ ಒಂದು ಮಂತ್ರ ಕೂಡ ಅವನ ಬಾಯಿಂದ ಹೊಮ್ಮಿರಲಿಲ್ಲ. ವೈದಿಕ ನಿಷ್ಠರಾದಂಥವರಿಗೆ ನನ್ನ ಮಗ ಆ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ಎಂದಾಗ ತುಂಬ ನೋವಾಗ್ತಿತ್ತು ಹಿಂದೆ. ಅದಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇದ್ದಿದ್ರು, ಮಗ ವೇದ ಕಲಿಬೇಕು ಅಂತ. ಈಗಿನ ಕಾಲ ಅದಕ್ಕೆ ವಿರುದ್ಧ. ಮಗ ವೇದ ಕಲಿಯೋದನ್ನು ಬಿಟ್ಟು ಅವನನ್ನು ಲೌಕಿಕ ಶಿಕ್ಷಣ ಪ್ಯಾಂಟು ಶರ್ಟು ಹಾಕ್ಸೋದ್ರಲ್ಲಿ ನಾವು ನಿಸ್ಸೀಮರಾಗಿಬಿಟ್ಟಿದ್ದೇವೆ. ಎಂಥ ಒಂದು ದುರಂತ ಅದು! ಇಂಗ್ಲೀಷ್ ಶಿಕ್ಷಣ ಪದ್ಧತಿಯ ಪ್ರಭಾವ, ಏನು ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ಒಂದು ಪರಿಹಾರ ಉಂಟು. ಏನು, ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ನಮಗೆ ವೈದಿಕ ಜೀವನವನ್ನೇ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಒಪ್ಪಿಕೊಳ್ತೇನೆ. ಯಾಕಂದರೆ ವೈದಿಕ ಜೀವನವನ್ನೇ ನಡೆಸೋದಾದರೆ ಈ ಲೌಕಿಕ ರೀತಿಯಿಂದ ನಾವು ವಿರೋಧಿ ಹೆಣ್ಣು ಕೊಡಲ್ಲ. ಪೂಜೆ ಮಾಡೋರಿಗೆ ಯಾರು ಹೆಣ್ಣು ಕೊಡ್ತಾರೆ? ಅದಕ್ಕೆ ಏನು ಮಾಡಬೇಕು ಅಂದರೆ, ನಮ್ಮ ಮಕ್ಕಳು ಅಥವಾ ನಮ್ಮ ಸಂತಾನಕ್ಕೆ ವೈದಿಕ ಶಿಕ್ಷಣವನ್ನು ಕೊಡಬೇಕು, ಲೌಕಿಕ ಶಿಕ್ಷಣವನ್ನು ಕೊಡಬೇಕು. ಅವನು ವೇದ ಸಂಸ್ಕೃತದಲ್ಲಿಯೂ ಪಾರಂಗತನಾಗಬೇಕು, ಲೌಕಿಕ ವಿದ್ಯೆಯಲ್ಲೂ ಪಾರಂಗತನಾಗಬೇಕು. ಒಬ್ಬ IAS ಆಫೀಸರ್ ಆಗಿರಬೇಕು. ನಿತ್ಯ ಅವನು ಕರ್ಮಾನುಷ್ಠಾನಗಳನ್ನು, ಯಜ್ಞಯಾಗಾದಿಗಳನ್ನು ಮಾಡೋದನ್ನು ತಿಳ್ಕೊಂಡಿರಬೇಕು. ಹಾಗಿದ್ದರೆ ಮಾತ್ರವೇ ನಮಗೆ ಬಹುಶಃ ಇಂದಿನ ಯುಗದಲ್ಲಿ ವೈದಿಕ ಒಂದು ಜೀವನ ಶೈಲಿಯನ್ನು ರೂಢಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಹಿಂದೆ ವೈದಿಕ ಜೀವನಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರು ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಡ್ತೇನೆ ನಿಮಗೆ. DVG ಅವರ ಗುರುಗಳು ಹನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ಕೇಳಿರ್ಬೋದು. ಅವರು ಬಹಳ ದೊಡ್ಡ ವಿದ್ವಾಂಸರಿದ್ದರು. ಆ ಬ್ರಿಟಿಷ್ ಗೌರ್ಮೆಂಟ್ ಕಾಲದಲ್ಲಿ ಯಾವುದೋ ಒಂದು ಕಡೆಗೆ ಅವರನ್ನು ಆಹ್ವಾನಿಸ್ತಂತೆ ಉದ್ಘಾಟನೆ ಮಾಡಲಿಕ್ಕಂತ. ಹನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳ್ತಾರೆ, ನಾನು ಬರಲ್ಲ, ಯಾಕಂದರೆ ನಂಗೆ ಸಂಧ್ಯಾವಂದನೆ ಮಾಡೋ ಟೈಮಲ್ಲಿ ನನಗೆ ಬೇರೆ ಏನೂ ಕರ್ಮ ಮಾಡಲ್ಲ, ನಾನು ಟ್ರೈನಲ್ಲೆಲ್ಲ ಬಂದರೆ ಅದು ಸಂಧ್ಯಾವಂದನೆ ಮಾಡಲಿಕ್ಕಾಗಲ್ಲ, ನಾನು ಬರಲ್ಲ ಅಂತ. ಅವರು ಎಷ್ಟು ಆಗ್ರಹ ಪಟ್ಟುಕೊಂಡು ಕರೆದ್ರು ಇವರನ್ನು ಅಂದರೆ, ಯಾವ ಟ್ರೈನಲ್ಲಿ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಪ್ರಯಾಣಿಸ್ತಾರೋ ಅವ್ರಿಗೆ ಸಂಧ್ಯಾವಂದನೆ ಮಾಡು ಹೊತ್ತಾದಾಗ ಟ್ರೈನ್ ನಿಲ್ಲಬೇಕು. ಎಷ್ಟೊತ್ತು ಅಂದರೆ ಅವ್ರಿಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ನಿಲ್ಲಬೇಕು ಅಂತ ಆದೇಶ ಹೊರಡಿಸ್ತಂತೆ. ಹಾಗೆ ಮಾಡಿದ್ರಂತೆ ಅವರು ಸಂಧ್ಯಾವಂದನೆ ಸಮಯದಲ್ಲಿ ಸೂಕ್ತವಾದ ಜಾಗದಲ್ಲಿ ನಿಲ್ಲಿಸಿಕೊಂಡು ಸಂಧ್ಯಾವಂದನೆ ಮುಗಿಸ್ಕೊಂಡು ಟ್ರೈನ್ ಹತ್ತು ಹೊರಟೋದ್ರಂತೆ. ಅಂದರೆ ಆ ಕರ್ಮದ ಅನುಷ್ಠಾನಕ್ಕೆ ಅವರು ಅಷ್ಟು ಬದ್ಧರಾಗಿದ್ದರು. ಆ ಪ್ರಭಾಕರ ಭಟ್ಟನಿಗಿರತಕ್ಕಂಥ ಮಗ ವೇದ ಹೇಳ್ತಾ ಇಲ್ಲ ಅಂತ ಬಹಳ ನೋವಿತ್ತು. ಆದರೆ ಏನು ಮಾಡೋದು, ಅವನಿಗೆ ಇದೇ ಪ್ರಾರಬ್ಧವಾದರೆ ಏನೂ ಮಾಡಲಿಕ್ಕೆ ಬರಲ್ಲ. ಆ ರೀತಿಯಾಗಿ ಭಗವತ್ಪಾದರು ಆ ಊರಿಗೆ ಬಂದದ್ದು ವಿಷಯ ಗೊತ್ತಾಯಿತು. ಬಹಳ ದೊಡ್ಡ ಜ್ಞಾನಿಗಳು, ಮಹಾತ್ಮರು ಅಂತ ತಿಳಿಯಿತು. ಅವ್ರ ಹತ್ರಕ್ಕೆ ಬರ್ತಾನೆ ಅವನು. ಬಂದು ಹೇಳ್ತಾನಂತೆ, ಗುರುಗಳೇ, ನನಗಿರ್ತಕ್ಕಂಥ ಒಬ್ಬನೇ ಮಗ ವೇದ ಕಲಿತಾ ಇಲ್ಲ ಅಂತ ತುಂಬ ಬೇಜಾರಿದೆ, ಏನೂ ಮಾಡಲಿಕ್ಕೆ ಬರಲ್ಲ, ಅವನು ಮಾತೇ ಆಡಲ್ಲ, ಅದರಿಂದ ನಿಮಗೆ ಶಿಷ್ಯನಾಗಿ ಕೊಟ್ಟುಬಿಡ್ತೇನೆ, ತಗೊಂಡು ಹೋಗಿಬಿಡಿ ಅಂತ ಹೇಳಿದ್ನಂತೆ. ಭಾಳ ಚೆನ್ನಾಗಿದೆ. ಈ ಆಶ್ರಮಕ್ಕೆ ವೇದ ಪಾಠ ಕಲಿಯಕ್ಕೆ ಬರೋರೆಲ್ಲ ಇಂಥವರೇ ಜಾಸ್ತಿ. ಮಗ ಭಾಳ ಬುದ್ಧಿವಂತನಾದರೆ ಇಂಜಿನಿಯರಿಂಗ್ ಸೇರಿಸೋದು, ಪ್ರಯೋಜನ ಇಲ್ಲ ಅಂದ ತಕ್ಷಣ ವೇದ ಪಾಠಶಾಲೆಗೆ ಹಾಕೋದು. ಆಮೇಲೆ ಏನು ಹೇಳೋದು, ಇವರು ಮಂತ್ರ ಮಾತ್ರ ಹೇಳ್ತಾರೆ, ಅರ್ಥನೇ ಹೇಳಲ್ಲ ಇವರು ಅಂತ, ಇವ್ರಿಗೇನು ಗೊತ್ತಿಲ್ಲ ಅಂತ. ಯಾಕೆ? ನಮ್ಮ ಮಕ್ಕಳು ಬುದ್ಧಿವಂತನಾದರೆ ವೇದ ಪಾಠಶಾಲೆ, ಆಶ್ರಮಕ್ಕೆಲ್ಲ ಸೇರಿಸೋದು ಹಾಗೇನೆ. ಏನು ಪ್ರಯೋಜನ ತಗೊಂಡೋಗಿ ಆಶ್ರಮಕ್ಕೆ ಹಾಕ್ಬಿಡೋದು, ಗುರುಗಳಿಗೆ ಕೊಟ್ಟುಬಿಡೋದು ಅಂತ. ಹಾಗೆ ಇವನು ಯೋಚನೆ ಮಾಡ್ತಾನೆ. ಭಗವತ್ಪಾದರು ನೋಡ್ತಾರೆ, ಇವನೇನು ಸಾಮಾನ್ಯನಲ್ಲ, ಮೌನವಾಗಿದ್ದಾನೆ ಎನ್ನುವ ಕಾರಣಕ್ಕೆ ಅಜ್ಞಾನಿ ಏನಲ್ಲ ಇವನು. ಸರಿ, ಎಲ್ಲರ ಮುಂದಲೂ ಸತ್ಯ ತೋರಿಸೇ ಬಿಡೋಣ ಅಂಥೇಳಿ ಅವನಿಗೆ ಪ್ರಶ್ನೆ ಕೇಳ್ತಾರಂತೆ. ಕಸ್ತ್ವಂ ಶಿಶೋ ಕಸ್ಯ ಕುತೋಸಿ ಗಂತ ಕಿಂ ನಾಮತೆ ತ್ವಂ ಕುತ ಆಗತೋಸಿ ಏತನ್ಮಯೋಕ್ತಂ ವದಚಾರ್ಭಕತ್ವಂ ಮತ್ಪ್ರೀತಯೇ ಪ್ರೀತಿ ವಿವರ್ಧನೋಸಿ. ಹೇ ಹುಡುಗ, ನೀನು ಯಾರು? ಎಲ್ಲಿಂದ ಬಂದಿದ್ದೀಯಾ? ನಿನ್ನ ಹೆಸರೇನು? ಎಲ್ಲಿಗೆ ಹೊರಟಿದ್ದೀಯಾ? ಹೇ, ನನ್ನ ಪ್ರೀತಿಗೋಸ್ಕರ ನೀನು ಈ ಮಾತನ್ನು ಹೇಳಪ್ಪ, ನೀನು ಯಾರು ಎಂಬುದಾಗಿ ನಿನ್ನ ಪರಿಚಯ ತಿಳಿಸ್ಕೊಡಪ್ಪ ಅಂತ ಅವರು ಪ್ರೀತಿಯಿಂದ ಹುಡುಗನ ಮುಂದೆ ಹೇಳ್ತಾರೆ. ಆಶ್ಚರ್ಯ ಘಟಿಸಿಬಿಡ್ತಂತೆ. ಇಷ್ಟು ದಿನಗಳ ಕಾಲ ಒಂದೇ ಒಂದು ಶಬ್ದವನ್ನು ಹೇಳದೇ ಇರತಕ್ಕಂಥ ಬಾಲಕ ಅವತ್ತು ಹೇಳ್ತಾನೆ, ನಾಹಂ ಮನುಷ್ಯೋ ನ ಚ ದೇವಯಕ್ಷೋ ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾ
ನ ಬ್ರಹ್ಮಚಾರಿ ನ ಗೃಹೀವನಸ್ಥೋ ಭಿಕ್ಷುರ್ನ ಚಾಹಂ ನಿಜಬೋಧರೂಪ. ಹೇ ಗುರುಗಳೇ, ನಾಹಂ ಮನುಷ್ಯೋ, ನಾನು ಮನುಷ್ಯನಲ್ಲ. ನ ಚ ದೇವಯಕ್ಷೋ, ದೇವಯಕ್ಷರುಗಳೂ ನಾನಲ್ಲ. ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಹ, ನಾನು ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ವೈಶ್ಯನೂ ಅಲ್ಲ, ಶೂದ್ರನೂ ಅಲ್ಲ. ನ ಬ್ರಹ್ಮಚಾರಿ ನ ಗೃಹೀವನಸ್ಥಃ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಇವುಗಳಲ್ಲಿಯೂ ನಾನು ಯಾವುದಲ್ಲ. ನಾನು ಯಾರಪ್ಪ ಅಂದರೆ ನಿಜಬೋಧರೂಪ, ನಿಜವಾದಂಥ ಅರಿವು, ಕಾನ್ಷಿಯಸ್ನೆಸ್, ಪ್ರಜ್ಞೆ, ಪ್ರಜ್ಞಾನ ಅಂತ ನಾವೇನು ಕರಿತೇವೋ ಅದೇ ನಾನಾಗಿದ್ದೇನೆ. ಈ ಜಗತ್ತಿನ ಜನರೆಲ್ಲರೂ ತಮ್ಮ ಏನೇನು ಪರಿಚಯ ಮಾಡಿಕೊಳ್ತಾರೋ ಅದ್ಯಾವುದೂ ನಾನಲ್ಲ. ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಆತ್ಮ, ಅರಿವು ಇದ್ದೇನೆ ಎಂಬುದಾಗಿ ತನ್ನ ಪರಿಚಯವನ್ನು ಮಾಡಿಕೊಡ್ತಾರೆ. ಆಶ್ಚರ್ಯ ಆಗಬಹುದು, ಯಾಕೆ ಅವನು ಮಾತಾಡಲಿಲ್ಲ ಅಂತ. ಅವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಇದ್ದ ಅವನು. ಯಾಕೆ? ಅವನನ್ನು ಅರ್ಥ ಮಾಡ್ಕೊಳ್ಳೋರು ಇರ್ತಿರ್ಲಿಲ್ಲ ಆ ಸಮಯದಲ್ಲಿ. ಈ ಮಾತನ್ನು ಯಾರಿಗಾದರೂ ಸಾಮಾನ್ಯರಿಗೆ ಹೇಳಿದ್ರೆ, ಅಲ್ರಿ ನೋಡ್ಲಿಕ್ಕೆ ಹುಡುಗ ಕೈಕಾಲು ಗಟ್ಟಿದೆ, ನಾನು ಮನುಷ್ಯ ಅಲ್ಲ ಅಂತಾನೆ ಅವನು, ನೀಗೇನೋ ಆಗಿರಬೇಕು ಅಂತ. ಹೌದು, ರಾಮಕೃಷ್ಣ ಪರಮಹಂಸರು ಆ ಆರಾಧನೆ ಮಾಡುವಾಗ, ಪೂಜೆ ಮಾಡುವಾಗ ಎಲ್ಲ ಜನ ಯೋಚನೆ ಮಾಡಿದ್ದು ಹುಚ್ಚಿಡ್ದಿದೆ ಅವರಿಗೆ ಅಂತ. ಹೌದು, ಹಾಗೆ ಕೆಲವು ಮಹಾತ್ಮರಿಗೆಲ್ಲ ಹುಚ್ಚಿನ ಆಸ್ಪತ್ರೆ ಕೂಡ ಕರ್ಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಪುತ್ತೂರು ಅಜ್ಜ ಅಂತ ಇದ್ದರು, ಮಹಾತ್ಮರಿದ್ದರು. ಅವರು ವ್ಯವಹಾರ ಮಾಡೋದು ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಎಲ್ಲ ಔಷಧಿ ಕೊಟ್ಟರಂತೆ. ಚಂದ್ರಶೇಖರ ಭಾರತಿಗಳ ಸ್ವಾಮಿಗಳ ವಿಷಯದಲ್ಲಿಯೂ ಹಾಗೆ ಮಾಡಿದ್ದಾರೆ, ತಪ್ಪು ತಿಳುವಳಿಕೆಯಿಂದ. ಈ ಅಜ್ಞಾನಿ ಜನಗಳ ಮಧ್ಯದಲ್ಲಿ ಇದನ್ನೆಲ್ಲ ಹೇಳಿದ್ರೆ ಪ್ರಯೋಜನ ಆಗಲ್ಲ ಅಂತ ಸುಮ್ಮನೆ ಇದ್ದ. ಯೋಗ್ಯವಾದಂಥವ್ರು ಬರಬೇಕು, ಅವ್ರ ಮುಂದೆ ಹೇಳಬೇಕು, ಭಗವತ್ಪಾದರು ಸಾಕ್ಷಾತ್ ಪರಬ್ರಹ್ಮ ಜ್ಞಾನಿಗಳು ಬಂದಿದ್ದಾರೆ, ಅವರು ಸತ್ಯವನ್ನು ಹೇಳ್ತಾನೆ, ನಾನು ಪರಬ್ರಹ್ಮ ಸ್ವರೂಪ ಅಂದರೆ ಹುಟ್ಟುತ್ತಾನೆ ಜ್ಞಾನಿ, ಬೈ ಬರ್ತ್ ಜ್ಞಾನಿ. ಯಾರು? ಆ ಹಸ್ತಾಮಲಕಾಚಾರ್ಯ. ಅವರಿಗೆ ಹಸ್ತಾಮಲಕ ಅನ್ನೋ ಹೆಸರನ್ನು ಕೊಡ್ತಾರೆ. ಹಸ್ತಾಮಲಕ ಅಂದರೆ ಕೈಯಲ್ಲಿರೋ ನೆಲ್ಲಿಕಾಯಿ ಅಂತ, ಅಂಗೈಯಲ್ಲಿರೋ ನೆಲ್ಲಿಕಾಯಿ. ಈ ಅಂಗೈಯಲ್ಲಿರೋ ನೆಲ್ಲಿಕಾಯಿ ನೋಡಲಿಕ್ಕೆ ಏನಾದರೂ ಕನ್ನಡಿ ಬೇಕಾ? ಬೇಡಲ್ಲ, ಅಥವಾ ಬೇರೆ ಏನಾದರೂ ಹೇಳಿ ಯಾರಾದರೂ ತೋರಿಸ್ಕೊಡ್ಬೇಕಾ? ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ. ಹಾಗೆ ತತ್ವವನ್ನು ಸ್ಪಷ್ಟವಾಗಿ ಕಂಡವನು. ಅಂದರೆ ನಾನು ಪರಬ್ರಹ್ಮ ಅನ್ನೋ ವಿಷಯದಲ್ಲಿ ಕಿಂಚಿತ್ತೂ ಸಂಶಯ ಇಲ್ಲದೆ ಇರುವವನು. ಅದಕ್ಕೆ ಹಸ್ತಾಮಲಕಾಚಾರ್ಯ ಅಂತ ದೀಕ್ಷೆ ಕೊಡ್ತಾರೆ ಅವರು. ಇಲ್ಲೊಂದು ಪ್ರಶ್ನೆ ನಮಗೆ ಬರ್ತದೆ. ನಾವು ನಿನ್ನೆ ಪ್ರವಚನ, ಮೊನ್ನೆ ಪ್ರವಚನಗಳಲ್ಲೆಲ್ಲ ಜ್ಞಾನ ಬೇಕಾದರೆ ಗುರು ಹತ್ರ ಹೋಗಬೇಕು, ಜ್ಞಾನಿ ಆಗಬೇಕಾದ್ರೆ ಗುರು ಬೇಕು ಅಂತ ಹೇಳಿದವರು, ಗುರುನೇ ಇಲ್ಲದೆ ಹುಡ್ತಾನೇ ಜ್ಞಾನಿ ಅಂತ ಹೇಳಿಬಿಟ್ರಲ್ಲ, ಇದು ಹೆಂಗೆ ವಿಪರ್ಯಾಸ ಆಯ್ತಲ್ಲ ಅಂತ. ಇದಕ್ಕೆ ಶಾಸ್ತ್ರ ಒಂದು ವ್ಯವಸ್ಥೆ ಕೊಟ್ಟಿದೆ. ಯೋಗಭ್ರಷ್ಟರು ಅಂತ ಕರೀತಾರೆ ಇಂಥವರಿಗೆ. ಯೋಗಭ್ರಷ್ಟರು ಅಂದರೆ ಹಿಂದಿನ ಜನ್ಮದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಸಾಕಷ್ಟು ಮಾಡಿ ಯಾವುದೋ ಪ್ರತಿಬಂಧಕದಿಂದಾಗಿ, ಅಡ್ಡಿಯಿಂದಾಗಿ ಅವರಿಗೆ ಜ್ಞಾನ ಆಗಿರಲ್ಲ. ಇನ್ನೊಂದು ಜನ್ಮದ ಅವಶ್ಯಕತೆ ಅವರಿಗಿರ್ತದೆ. ಆ ಜನ್ಮವಾದಾಗ ಅವ್ರ ಪ್ರಾರಬ್ಧ ಮುಗಿದು ಹೋಗುತ್ತೆ, ಸ್ವಲ್ಪ ಕಷ್ಟ ಅನುಭವಿಸೋದು ಬಾಕಿ ಇರ್ತದೆ ಅವರಿಗೆ. ಆದ್ದರಿಂದ ಆ ಪ್ರಾರಬ್ಧಕ್ಕೆ ವಶರಾಗಿ ಅವರು ಮುಂದಿನ ಜನ್ಮಕ್ಕೆ ಬರ್ತಾರೆ, ಹುಟ್ಟುತ್ತಾನೆ ಜ್ಞಾನಿಯಾಗಿರ್ತಾನೆ. ಹಾಗೆ ರಮಣ ಮಹರ್ಷಿಗಳ ವಿಷಯದಲ್ಲೂ ಹೀಗೇನೆ. ರಮಣ ಮಹರ್ಷಿಗಳು 16ನೇ ವಯಸ್ಸಲ್ಲಿ ಆತ್ಮಜ್ಞಾನ ಆಯಿತು, ಯಾರೂ ಗುರುಗಳಿಲ್ಲ. ಅದಕ್ಕೂ ಇಷ್ಟೇ ಕಾರಣ, ಹಿಂದಿನ ಜನ್ಮದಲ್ಲಿ ಅವರು ಸಾಕಷ್ಟು ಶ್ರವಣ ಮನನಗಳನ್ನು ಮಾಡಿ ಜ್ಞಾನವನ್ನು ಪಡೆದಿದ್ದರೂ ಕೇವಲ ಯಾವುದೋ ಒಂದು ಪ್ರತಿಬಂಧಕ ಅವರಿಗೆ ಅಡ್ಡಿ ಆದುದರಿಂದ ಮತ್ತೊಂದು ಜನ್ಮಕ್ಕೆ ಅವರು ಬರಬೇಕಾಯಿತು. ಯೋಗಭ್ರಷ್ಟೋಭಿಜಾಯತೆ ಅಂತ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಇದನ್ನು ಚರ್ಚೆ ಮಾಡಿದ್ದಾನೆ ಭಗವಂತ. ಆದ್ದರಿಂದ ಅಂತಹ ಯೋಗಭ್ರಷ್ಟರಾದಂತಹ ಹಸ್ತಾಮಲಕಾಚಾರ್ಯ ನೋಡಿ ಅತಿ ಸಂತುಷ್ಟರಾಗ್ತಾರೆ ಆಚಾರ್ಯರು. ಅವರು ಬರೆದಂತಹ ಶ್ಲೋಕಕ್ಕೆ ಹಸ್ತಾಮಲಕೀಯ ಅಂತ, ಹಸ್ತಾಮಲಕ ಸ್ತೋತ್ರ, ಅವರು ಒಂದು 10-12 ಶ್ಲೋಕಗಳ 14 ಶ್ಲೋಕಗಳ ಒಂದು ಸ್ತುತಿ, ಒಂದು ನಿರ್ಗುಣ ಸ್ತುತಿಯನ್ನು ಅಥವಾ ನಿರ್ಗುಣ ಸ್ವರೂಪವನ್ನು ಹೇಳ್ತಾರೆ. ಅದಕ್ಕೆ ಹಸ್ತಾಮಲಕೀಯ ಅಂತ ತುಂಬ ಪ್ರಸಿದ್ಧವಾಗಿದೆ. ಅದರ ಮೇಲೆ ಭಗವತ್ಪಾದರ ಭಾಷ್ಯವೂ ಕೂಡ ಇದೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಅವರದ್ದೇ ಭಾಷ್ಯ ಅನ್ನೋದು ಜಿಜ್ಞಾಸ್ಯವಾಗಬೇಕಾದದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಮುಂದಕ್ಕೆ ವರಿಸಿ ಹೇಳ್ತಾರೆ, ನಿಮಿತ್ತಂ ಮನಶ್ಚಕ್ಷುರಾದಿ ಪ್ರವೃತ್ತೋ ನಿರಸ್ತಾಖಿಲೋಪಾಧಿರಾಕಾಶಕಲ್ಪ ರವಿರ್ಲೋಕಚೇಷ್ಟಾ ನಿಮಿತ್ತಂ ಯಥಾಯ ಸ ನಿತ್ಯೋಪಲಬ್ಧಿ ಸ್ವರೂಪೋ ಹನುಮಾತ್ಮ. ನಾನು ನಿತ್ಯ ಉಪಲಬ್ಧಿ ಸ್ವರೂಪನಾದ ಆತ್ಮ ಅಂತ, ಯಾವಾಗಲೂ ಅರಿಯುವ ಸ್ವರೂಪನಾಗಿರುವ ಆತ್ಮ ನಾನು. ನನ್ನನ್ನು ಅರಿಯುವುದಕ್ಕೆ ಬೇರೆಯವರ ಅವಶ್ಯಕತೆ ಇಲ್ಲ. ನಿತ್ಯ ಅರಿವಿನ ಸ್ವರೂಪನಾಗಿಯೇ ಇದ್ದೇನೆ, ಅನುಭವ ಸ್ವರೂಪನಾಗಿದ್ದೇನೆ ಅಂತ ನಾವು ಹೇಳ್ತಿದ್ದಾರೆ. ಬಹಳ ಸುಂದರವಾದ ಮಾತು. ಆತ್ಮ ನಿತ್ಯವೂ ಅನುಭವ ಸ್ವರೂಪವನು.
ಆತ್ಮನನ್ನು ಅರಿಯೋದಕ್ಕೆ ನಮಗೆ ಬೇರೆ ಯಾವ ಪ್ರಮಾಣದ ಅವಶ್ಯಕತೆ ಇಲ್ಲ, ಅಥವಾ ಬೇರೆ ಯಾವ ಸಾಧನದ ಅವಶ್ಯಕತೆ ಇಲ್ಲ. ನಿತ್ಯವೂ ತೋರ್ತಾ ಇದ್ದಾನೆ. ಆದರೆ ಅದನ್ನು ಗುರುತಿಸ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ ಅಷ್ಟೆ. ನಮಗೆ ಹೊಸದಾಗಿ ಆತ್ಮನ ಅನುಭವ ಬೇಕಾಗಿಲ್ಲ, ಆತ್ಮನ ಪರಿಚಯ ಆಗಬೇಕಾಗಿದೆ ಅಂತ. ವೇದಾಂತ ಜ್ಞಾನ ನಮಗೆ ಆತ್ಮನ ಅನುಭವವನ್ನು ಕೊಡಲ್ಲ, ಆತ್ಮನ ಪರಿಚಯವನ್ನು ಮಾಡಿಕೊಡುತ್ತೆ. ಶಾಸ್ತ್ರಂ ಜ್ಞಾಪಕಂ ನತು ಕಾರಕಂ. ಸಾಧನೆ ಮಾಡ್ತಾ ಮಾಡ್ತಾ ಒಂದು ದಿವಸ ಆತ್ಮಜ್ಞಾನ ಅನ್ನುವಂಥದ್ದು ಬಂದು ಹೊಸ ಆತ್ಮ ಸೃಷ್ಟಿಯಾಗೋಲ್ಲ. ನಮ್ಮ ನಿತ್ಯದ ಅನುಭವದಲ್ಲಿರ್ತಕ್ಕಂಥದ್ದೇ ಇದೇ ಆತ್ಮ ಅಂತ ಗುರುತಿಸ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ ಹಿರಿಯರು. ಏನಪ್ಪ, ಒಬ್ಬ ವ್ಯಕ್ತಿ, ಸ್ವಾಮಿ ದಯಾನಂದರು ಈ ದೃಷ್ಟಾಂತವನ್ನು ಅವ್ರ ಜೀವನದಲ್ಲಿ ನಡೆದಿರೋ ದೃಷ್ಟಾಂತ ಇದು. ಅವ್ರು ಟ್ರೈನಲ್ಲಿ ಹೋಗುವಾಗ ಒಬ್ಬರು ವ್ಯಕ್ತಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರಂತೆ. ಸ್ವಾಮಿ ದಯಾನಂದಜಿಯವರ ಆಶ್ರಮ ಹೃಷಿಕೇಶದಲ್ಲಿದೆ. ಆ ಹೃಷಿಕೇಶದ ಆಶ್ರಮಕ್ಕೆ ಅವನು ಹೋಗಬೇಕಿತ್ತು, ಸ್ವಾಮಿ ದಯಾನಂದರನ್ನೇ ಭೇಟಿ ಮಾಡಬೇಕಿತ್ತು. ಆದರೆ ಇವರು ದಯಾನಂದರಂತ ಗೊತ್ತಿಲ್ಲ ಅವನಿಗೆ. ಅವನು ಅಡ್ರೆಸ್ ಇಟ್ಕೊಂಡಿದ್ದ ಕೈಯಲ್ಲಿ. ಸ್ವಾಮೀಜಿ ನೀವು ಎಲ್ಲಿರೋದು ಅಂತ ಕೇಳ್ದ. ನಾನು ಹೃಷಿಕೇಶದಲ್ಲೇ ಇರೋದು. ನೀವು ಹೃಷಿಕೇಶದಲ್ಲೇ ಇರೋದಲ್ಲಪ್ಪ, ಆದರೆ ನನಗೆ ಇವ್ರದ್ದೊಂದು ಸ್ವಾಮಿಗಳ ಅಡ್ರೆಸ್ ಕೊಡ್ತೀರಾ ನೀವು ಅಂತ ಕೇಳ್ದ. ಅದು ಎಷ್ಟೊತ್ತಿಗೆ ಕೇಳಿದ್ದು? ಟ್ರೈನ್ ಇನ್ನೇನು ಲ್ಯಾಂಡ್ ಆಗಬೇಕು ಅಷ್ಟೊತ್ತಿಗೆ ಕೇಳಿದ್ದು. ಅಷ್ಟೊತ್ತಿನಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಬಂದಿದ್ದಾರೆ ಇವರಿಬ್ಬರು. ಲಾಸ್ಟ್ ಮೂಮೆಂಟಿಗೆ ಕಾರ್ಡ್ ತೋರಿಸ್ತಾನೆ. ಸ್ವಾಮಿ ದಯಾನಂದರು, ಶ್ರೀಶಂ ಜಾಡಿ, ಹೃಷಿಕೇಶ್, ಇಲ್ಲಿಗೆ ನಾನು ಹೋಗಬೇಕು ಅಂತ. ದಯಾನಂದ್ರ ಏನು ಹೇಳ್ತಾರೆ, ನೀನು ಎಲ್ಲಿಗೆ ಹೋಗಬೇಕು ಅಂತ ಇದ್ದೀಯೋ, ಯಾರನ್ನು ಪರಿಚಯ ಮಾಡ್ಕೊಳ್ಬೇಕು ಅಂತ ಇದ್ದೀಯೋ, ಅದು ನಾನೇ ಕಣಪ್ಪ ಅಂತ. ಓ ಸ್ವಾಮೀಜಿ ನೀವೇನಂತ ಅಲ್ಲೇ ನಮಸ್ಕಾರ ಮಾಡ್ದ. ಪ್ರಶ್ನೆ ಬೇರೆ. ಆದರೆ ಇವಾಗ ನಂದು ಪ್ರಶ್ನೆ, ಸ್ವಾಮೀಜಿಯವರ ಅನುಭವ ಫಸ್ಟ್ ಆಯಿತೋ, ಸ್ವಾಮೀಜಿಯವರ ಜ್ಞಾನ ಫಸ್ಟ್ ಆಯಿತು ಅವನಿಗೆ? ಸ್ವಾಮೀಜಿಯವರ ಅನುಭವ ಇಷ್ಟೊತ್ತು ಒನ್ ಅವರ್ ಏನು ಫ್ಲೈಟಲ್ಲಿ ಹೋಗ್ತಾ ಇದ್ದ, ನಡೀತಾನೇ ಇತ್ತು ಅವರ ಅನುಭವ. ಆದರೆ ಇವರೇ ಸ್ವಾಮಿ ದಯಾನಂದಜಿ ಅಂತ ಗೊತ್ತಿರಲಿಲ್ಲ. ಹಾಗೆ ವೇದಾಂತ ಜ್ಞಾನದಲ್ಲಿ ಕೂಡ ನಿತ್ಯವೂ ಉಪಲಬ್ಧಿ ಸ್ವರೂಪನಾದ ಆತ್ಮನೇ ನಾವಾಗಿದ್ದರೂ ಕೂಡ ಇವನೇ ಆತ್ಮ ಅಂತ ನಮಗೆ ಗೊತ್ತಿಲ್ಲ ಇರೋದ್ರಿಂದ ಅನಾತ್ಮನಲ್ಲಿ ಅಭಿಮಾನ ಪಟ್ಟುಕೊಂಡು ನಾವು ವ್ಯವಹಾರ ಮಾಡ್ತಾ ಇದ್ದೇವೆ. ಎಷ್ಟು ಸುಂದರ ಶಬ್ದ, ಉಪಲಬ್ಧಿ ಸ್ವರೂಪ, ನಿತ್ಯ ಉಪಲಬ್ಧಿ ಸ್ವರೂಪ, ಯಾವಾಗಲೂ ನಮ್ಮ ಅನುಭವ ಸ್ವರೂಪನಾಗಿರತಕ್ಕಂಥ ಆತ್ಮ ನಾನು. ನಿಮಿತ್ತಂ ಮನಶ್ಚಕ್ಷುರಾದಿ ಪ್ರವೃತ್ತವು. ಮನಶ್ಚಕ್ಷುರಾದಿ ಪ್ರವೃತ್ತವು ನಿಮಿತ್ತಂ. ನಮ್ಮ ಮನಸ್ಸು ಇಂದ್ರಿಯಾದಿಗಳು ಕೆಲಸ ಮಾಡೋದಕ್ಕೆ ಆ ಆತ್ಮನ ಸನ್ನಿಧಾನವೇ ಕಾರಣ. ಆತ್ಮ ಸ್ವತಃ ಏನೇನೂ ಮಾಡೋಲ್ಲ, ಆದರೆ ಅವನ ಸನ್ನಿಧಿಯಲ್ಲಿ ಇಂದ್ರಿಯಗಳು ಅರಿತವೆ, ಮನಸ್ಸು ಯೋಚನೆ ಮಾಡುತ್ತೆ. ಎಲ್ಲ ವ್ಯವಹಾರಗಳು ಸನ್ನಿಧಾನ ಕರ್ತೃತ್ವ ಅಂತ ಕರೀತಾರೆ. ಅವನ ಸನ್ನಿಧಿಯಲ್ಲಿ ನಡೆಯುತ್ತೆ. ಅವನೇನೂ ಮಾಡದೇನೆ ಕೇವಲ ಆಭಾಸವನ್ನು ಪ್ರದಾನ ಮಾಡೋದ್ರ ಮುಖಾಂತರ ಇಂದ್ರಿಯ ಮನಸ್ಸುಗಳು ಕೆಲಸ ಮಾಡುವ ಹಾಗೆ ಮಾಡ್ತಾ ಇದ್ದಾನೆ. ಹೇಗೆ ಅಂತ ದೃಷ್ಟಾಂತ ಕೊಡ್ತಾರೆ. ರವಿರ್ಲೋಕ ಚೇಷ್ಟ ನಿಮಿತ್ತಂ ಯಥಾಯಃ. ಸೂರ್ಯ ತನ್ನ ಸನ್ನಿಧಾನದಲ್ಲಿಯೇ ಜನರನ್ನು ಕರ್ಮದಲ್ಲಿ ಪ್ರೇರೇಪಣೆ ಮಾಡ್ತಾನೆ. ಬೆಳಿಗ್ಗೆ ಆಯಿತು ಅಂದ ತಕ್ಷಣ ತಮ್ಮ ತಮ್ಮ ಕೆಲಸಕ್ಕೆ ಜನರು ಹೋಗ್ತಾರಲ್ಲ, ಏನು ಹೇಳ್ತಾರೆ? ಸೂರ್ಯ ಉದಯ ಆದಮೇಲೆ ನಾವು ಕೆಲಸ ಮಾಡ್ತಿದ್ದೇವೆ ಅಂತ. ಸೂರ್ಯ ಏನಾದರೂ ಮಾಡಿಸಿದ್ನ ಇವ್ರ ಕೈಯಲ್ಲಿ? ಇಲ್ಲ. ಸೂರ್ಯನ ಸನ್ನಿಧಾನದಲ್ಲಿಯೇ ಕೆಲಸ ಮಾಡುವ ಪ್ರೇರಣೆ ಹೇಗೆ ಸಿಗ್ತದೋ, ಆತ್ಮನ ಸನ್ನಿಧಾನ ಅಷ್ಟೇ ಎಲ್ಲವೂ ತನ್ನ ತನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇವೆ. ಘನಚ್ಚನ್ನ ದೃಷ್ಟಿರ್ ಘನಚ್ಚನ್ನ ಮರ್ಕಂ ಯಥಾ ನಿಷ್ಪ್ರಭಂ ಮನ್ಯತೆ ಚಾತಿ ಮೂಢ. ಬಹಳ ಅದ್ಭುತವಾದಂತಹ ವಿಚಾರಗಳು. ವಿಶೇಷವಾಗಿ ಚಿದಾಭಾಸ ಮತ್ತು ಚಿತ್ಸ್ವರೂಪವನ್ನು ವಿವೇಕ ಮಾಡುತ್ತೆ. ಸಾಕ್ಷಿ ಮತ್ತು ಚಿದಾಭಾಸದ ವಿವೇಕ ಅತ್ಯಂತ ಸುಂದರವಾಗಿ ಮಾಡಿರತಕ್ಕಂತಹ ಗ್ರಂಥ ಇದು. ಇನ್ನೊಂದು ಶ್ಲೋಕ ಇದೆ ನೋಡಿ. ಯಥಾ ದರ್ಪಣ ಮುಖಾಭಾಸಕೋ ದರ್ಪಣೆ ದೃಶ್ಯಮಾನೋ ಮುಖತ್ವಾತ್ ಪೃಥಕ್ತ್ವೇನ ನೈವಾಸ್ತಿ ವಸ್ತು ಚಿದಾಭಾಸಕೋ ಧೀಷು ಜೀವೋಪಿ ತದ್ವತ್ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ನಾನು ಯಾರಪ್ಪ ಅಂದರೆ ನಿತ್ಯ ಉಪಲಬ್ಧಿ ಸ್ವರೂಪನ್ ನಾನು. ಉಪಲಬ್ಧಿ ಸ್ವರೂಪ ಆತ್ಮ ಹೇಗಿದ್ದಾನೆ ಅಂದರೆ, ಒಂದು ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ದೃಷ್ಟಾಂತ ಕೊಡ್ತಾರೆ. ಕನ್ನಡಿ ಮುಂದೆ ನಾವು ನಿಂತ್ಕೊಂಡಾಗ ನಮ್ಮ ಮತ್ತು ಕನ್ನಡಿಯ ಸಂಪರ್ಕದಿಂದ ಒಂದು ಮೂರನೇ ವಸ್ತು ಪ್ರಕಟ ಆಗ್ತದಲ್ಲ, ನಮ್ಮ ಪ್ರತಿಬಿಂಬ. ನಾನು ಮತ್ತು ಕನ್ನಡಿಯ ಸನ್ನಿಧಾನದಲ್ಲಿ ಪ್ರತಿಬಿಂಬ ಅಂತಕ್ಕಂಥ ಮೂರನೇ ವಸ್ತು ಕನ್ನಡಿಯಲ್ಲಿ ಮೂಡುತ್ತೆ. ಹಾಗೆಯೇ ಆತ್ಮ ಮತ್ತು ಮನಸ್ಸು, ಇದು ಮನಸ್ಸು, ಇದು ಆತ್ಮ, ಮಧ್ಯದಲ್ಲಿ ಒಂದು ವಸ್ತು ಮೂಡುತ್ತೆ. ಅದಕ್ಕೆ ಚಿದಾಭಾಸ ಅಂತ ಕರೀತಾರೆ. ಆ ಚಿದಾಭಾಸನಿಗೆ ಜೀವ ಅಂತ ಕರೀತಾರೆ. ಈಗ ನಾವು ನಾನು ಗಂಡು ಹೆಣ್ಣು ಮತ್ತೊಂದು ಮಗದೊಂದು ಏನೇನು ಹೇಳ್ತಿದ್ದೇವೆ, ಈ ಅಭಿಮಾನಾತ್ಮಕವಾದಂಥ ವಾಕ್ಯಗಳೆಲ್ಲ ಚಿದಾಭಾಸಕ್ಕೆ ಸೇರಿತ್ತು. ಆದರೆ ಆ ಚಿದಾಭಾಸ ಮೂಡಲಿಕ್ಕೆ ಕಾರಣ, ಅದರ ಹಿಂದೆ ಬಿಂಬಸ್ವರೂಪನಾದ ಆತ್ಮನಿರುವುದೇ ಕಾರಣ.
ಮುಖಾಭಾಸಕೋ ದರ್ಪಣೇ ದೃಶ್ಯಮಾನೋ ಮುಖತ್ವಾತ್ ಪೃಥಕ್ತ್ವೇನ ನೈವಾಸ್ತಿ ವಸ್ತು. ಕನ್ನಡಿಯ ಮುಂದೆ ನಾನು ನಿಂತ್ಕೊಂಡಾಗ ಅಲ್ಲಿ ತೋರ್ತಕ್ಕಂತಹ ಪ್ರತಿಬಿಂಬ ಮುಖ ಸತ್ಯ ಅಲ್ಲ, ಅದು ತೋರಿಕೆ. ಇರುವುದು ಒಂದೇ ಮುಖ, ನನ್ನ ನಿಜವಾದ ಮುಖ ಮಾತ್ರ ಇರೋದು. ಹಾಗೆಯೇ ಚಿದಾಭಾಸಕೋ ಧೀಷು ಜೀವೋಪಿ ತದ್ವತು. ಈ ಚಿದಾಭಾಸ ಅನ್ನೋದು ಮಿಥ್ಯಾ, ಅದು ನೆರಳಿದ್ದ ಹಾಗೆ, ಸುಳ್ಳಾದ ತೋರಿಕೆ, ಪ್ರತಿಬಿಂಬ. ಅದಕ್ಕೂ ಹಿಂದಿರ್ತಕ್ಕಂತಹ ಚೈತನ್ಯ ಅದೊಂದೇ ಸತ್ಯವಾದದ್ದು. ಇದಕ್ಕೆ ಹೇಗೆ ಗೊತ್ತಾಗತ್ತೆ ಅಂದರೆ ಸುಷುಪ್ತಿ ಕಾಲದಲ್ಲಿ ಗೊತ್ತಾಗತ್ತೆ. ಯಥಾ ದರ್ಪಣಾಭಾವ ಆಭಾಸಹಾನೋ ಮುಖಂ ವಿದ್ಯತೆ ಕಲ್ಪನಾಹೀನಮೇಕಂ. ಯಾವಾಗ ಕನ್ನಡಿ ಹೊರಟೋಗುತ್ತೋ ಅಲ್ಲಿ ನಮ್ಮ ಪ್ರತಿಬಿಂಬ ಕೂಡ ಇರಲ್ಲ. ಹಾಗೆ ಸುಷುಪ್ತಿ ಕಾಲದಲ್ಲಿ ನಮ್ಮ ಬುದ್ಧಿವೃತ್ತಿಗಳೆಲ್ಲ ಅಡಗಿದಾಗ ಅಲ್ಲಿ ಪ್ರತಿಬಿಂಬವೂ ಮೂಡಲ್ಲ, ಜೀವನೂ ಇರಲ್ಲ, ಅಲ್ಲಿ ಕೇವಲ ಶುದ್ಧ ಚೈತನ್ಯ ಮಾತ್ರ ಇರುತ್ತೆ. ಹಾಗೇ ಅಂಥ ನಿತ್ಯ ಉಪಲಬ್ಧಿ ಸ್ವರೂಪ ನಾನು ಅಂತ ತಮ್ಮ ಪರಿಚಯವನ್ನು ಆಚಾರ್ಯರ ಮುಂದೆ ಮಾಡಿದಾಗ ಪ್ರಭಾಕರ ಭಟ್ರಿಗೆ ಹೇಳ್ತಾರಂತೆ, ಕರೆಕ್ಟ್ ಮಾಡಿದ್ದೀರಿ, ಆಶ್ರಮಕ್ಕೆ ಸೇರಬೇಕಾಗಿರೋ ಹುಡುಗ ಏನು, ನಿಮ್ಮ ಹತ್ರ ಇರಬಾರ್ದು, ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಬಹುಶಃ ಆವಾಗ ಬೇಜಾರಾಯಿತು ಏನೋ ಗೊತ್ತಿಲ್ಲ ಅವರಿಗೆ, ಅದೇನು ಬರೆದಿಲ್ಲ. ತುಂಬ ಸಂತೋಷ ಆಗತ್ತೆ ಅಲ್ಲಿ ಜನರಿಗೆ, ಇಂಥ ಒಬ್ಬ ಮಹಾತ್ಮ ಉಂಟಾದ್ನಲ್ಲ, ನಮ್ಮ ಮಧ್ಯದಲ್ಲೇ ಇದ್ನಲ್ಲ ಅಂತ ತುಂಬ ಸಂತೋಷವಾಗುತ್ತೆ. ಎಲ್ಲರೂ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಹಸ್ತಾಮಲಕಾಚಾರ್ಯ ಅಂತವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಭಗವತ್ಪಾದರವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮುಂದಕ್ಕೆ ಅವರು ಹೋದಂತಹ ಜಾಗ ಶೃಂಗಗಿರಿ. ನಮ್ಮ ಇವತ್ತಿನ ಏನು ಶಾರದಾ ಸನ್ನಿಧಾನ ಇದೆಯೋ ಅಥವಾ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಪೀಠ ಅಂತ ನಾವೇನು ಕರಿತೇವೋ ಅಂತಹ ಪ್ರಥಮ ಪೀಠ ಸ್ಥಾಪನೆ ಮಾಡಿದಂತಹ ಜಾಗ ಶೃಂಗಗಿರಿ. ಭಗವತ್ಪಾದರು ತಮ್ಮ ಜೀವನ 32 ವರ್ಷದಲ್ಲಿ 10-12 ವರ್ಷಗಳ ಕಾಲ ಅಲ್ಲೇ ಇದ್ದರು ಎಂಬುದಾಗಿ ಹೇಳ್ತಾರೆ. ಹೆಚ್ಚಿನ ಸಮಯ ಇದ್ದಂತಹ ಜಾಗ, ಅವರಿಗೆ ತುಂಬ ಇಷ್ಟವಾದ ಜಾಗ, ಮತ್ತು ಅವರು ಶಿಷ್ಯರಿಗೆ ಪಾಠ ಮಾಡಿದ ಜಾಗ, ಅನೇಕ ಪ್ರಕರಣ ಗ್ರಂಥಗಳನ್ನು, ಸ್ತೋತ್ರ ಗ್ರಂಥಗಳನ್ನು ರಚಿಸಿದ ಜಾಗ. ಅವರು ಪ್ರಸ್ಥಾನತ್ರಯಿ ಬರೆದದ್ದು ಬದರಿಯಲ್ಲಿ, ಪ್ರಕರಣ ಗ್ರಂಥಾದಿಗಳನ್ನು ಬರೆದದ್ದು ಶೃಂಗಗಿರಿಯಲ್ಲಿ. ಶೃಂಗೇರಿಗೂ ಕೂಡ ಒಂದು ಇತಿಹಾಸ ಇದೆ, ತುಂಬ ಪುರಾತನವಾದ ಜಾಗ ಅದು. ರಾಮಾಯಣ ಕಾಲದಲ್ಲಿ ವಿಭಾಂಡಕ ಅಂತಕ್ಕಂತಹ ಮಹರ್ಷಿಯ ಮಗ ಋಷ್ಯಶೃಂಗ, ಅವನಿಗೆ ಮಳೆಯ ಋಷಿ ಅಂತ ಕರೀತಾರೆ, ಗೊತ್ತಿರಬಹುದು ನಿಮಗೆ. ರೋಮಪಾದ ಅನ್ನತಕ್ಕಂತಹ ರಾಜನ ಊರಿನಲ್ಲಿ ಮಳೆ ಬರದೇ ಇದ್ದಾಗ ಆ ಋಷ್ಯಶೃಂಗ ಬಂದರೆ ಅವನ ಸನ್ನಿಧಾನದಲ್ಲಿ ಮಳೆ ಬರ್ತದೆ ಎನ್ನುವ ಕಾರಣಕ್ಕೆ ಅವನು ಕರೆಸಿಕೊಂಡ ಕಥೆ ನಮಗೆ ಗೊತ್ತಿದೆ. ಆ ರೋಮಪಾದನು ತನ್ನ ಮಗಳಾದ ಶಾಂತೆಯನ್ನು ಋಷ್ಯಶೃಂಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ತದನಂತರ ದಶರಥ ಮಹಾರಾಜನು ಕೂಡ ಪುತ್ರ ಕಾಮೇಷ್ಟಿ ಯಾಗವಾಗುವುದಕ್ಕಾಗಿ ಇದೇ ಋಷ್ಯಶೃಂಗರನ್ನೇ ಕರೆಸಿ ಅವರ ಅಧ್ವರ್ಯದಲ್ಲಿ ಆ ಪುತ್ರ ಕಾಮೇಷ್ಟಿ ಯಾಗ ಮಾಡಿದಾಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಹುಟ್ಟಿರತಕ್ಕಂಥ ಕತೆ ಗೊತ್ತಿದೆ ನಮಗೆ. ಹೀಗೆ ಈ ಋಷ್ಯಶೃಂಗರು ವಿಭಾಂಡಕ ಋಷಿಗಳಿಗೆ ಅತ್ಯಂತ ಪ್ರಿಯತಮರಾಗಿದ್ದರಂತೆ. ಆ ಮಗನನ್ನು ಅಷ್ಟು ಹಚ್ಚಿಕೊಂಡಿದ್ರು, ಪ್ರಾಪಂಚಿಕ ವ್ಯಾಮೋಹ ಬೀಳದಾಗ ನೋಡ್ಕೊಂಡಿದ್ರು. ಇವರೆಲ್ಲ ಏನೇನೋ ನಾಟಕ ಮಾಡಿ ಕರ್ಕೊಂಡು ಹೋದರು ಅವರನ್ನು. ಆಮೇಲೆ ಮಗ ಹೊರಟು ಹೋಗಿ ತುಂಬ ದಿನ ಬರದೇ ಇರೋದನ್ನು ನೋಡಿ ವಿಭಾಂಡಕ ಋಷಿಗಳು ದಕ್ಷಿಣದ ಕಡೆಗೆ ಹೊರಟು ಬರ್ತಾರೆ. ನಮ್ಮ ಕಿಗ್ಗ ಅಂತ ನಾವೇನು ಕರಿತೇವೆ, ಶೃಂಗೇರಿ ಹತ್ತಿರ ಇರತಕ್ಕಂಥ ಜಾಗ, ಅಲ್ಲಿ ವಿಭಾಂಡಕೇಶ್ವರ ಅಂತ ಒಂದು ಇದೆಯಲ್ಲ, ಆ ಜಾಗದಲ್ಲಿ ಬಂದು ನೆಲೆಸ್ತಾರಂತೆ. ತದನಂತರ ಪುತ್ರ ಕಾಮೇಷ್ಟಿ ಮುಂತಾದವುಗಳನ್ನು ಮಾಡಿ ವಾಪಸ್ ಬರ್ತಾರೆ. ಋಷ್ಯಶೃಂಗರು ಬಂದು ನೋಡಿದ್ರೆ ತಂದೆ ಇವರು ಇಲ್ಲ ಆಶ್ರಮದಲ್ಲಿ. ವಿಷಯ ಗೊತ್ತಾಗುತ್ತೆ, ದಕ್ಷಿಣದ ಕಡೆಗೆ ಬಂದರು ಅಂತ ಹುಡ್ಕೊಂತ ಇವರೂ ಬಂದು ಕೊನೆಯ ಕಾಲದಲ್ಲಿ ಅವರಿಬ್ಬರೂ ಕೂಡ ಶೃಂಗಗಿರಿಯ ಹತ್ತಿರ ಇರ್ತಕ್ಕಂಥ ಕಿಗ್ಗ ಅಥವಾ ಕೀಳಗ ಅನ್ನುವ ಜಾಗದಲ್ಲಿ ವಾಸಿಸ್ತಾರೆ. ಅವರ ದೇಹಾಂತವಾದ ಮೇಲೆ ಅವರಿಬ್ಬರ ಸಮಾಧಿಯ ಮೇಲೆ ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಒಂದು ವಿಭಾಂಡಕೇಶ್ವರ, ಮತ್ತೊಂದು ಋಷ್ಯಶೃಂಗೇಶ್ವರ ಅಂತ ಕರೀತಾರೆ. ಹಾಗೆ ಅಂತಹ ಪವಿತ್ರವಾದಂತಹ ಜಾಗ ಅದು. ಇನ್ನು ಆಚಾರ್ಯ ಶಂಕರರಲ್ಲಿ ಹೋದಾಗ ಇದು ಜೀವಕಾರುಣ್ಯ ಕ್ಷೇತ್ರ ಅಂತ ಗಮನಿಸ್ತಕ್ಕಂಥ ಒಂದು ಘಟನೆ ನಡೆಯುತ್ತೆ. ಈಗಲೂ ಶೃಂಗೇರಿಯಲ್ಲಿ ತುಂಗಾ ನದಿ ತೀರದಲ್ಲಿ ಆ ಕಥೆ ಇನ್ನು ಚಿತ್ರಿಸಿದ್ದಾರೆ, ನಿಮ್ಗೆ ಗೊತ್ತಿದೆ ಇದೇನಂತ. ಅವ್ರು ಹೋದಾಗ ಬೇಸಿಗೆ ಸಮಯ, ಆ ತುಂಗಾ ನದಿ ತೀರದಲ್ಲಿ ಒಂದು ಗರ್ಭಿಣಿ ಕಪ್ಪೆ ಹಾರ್ಕೊಂಡು ಒಂದು ಕಲ್ಲು ಮೇಲೆ ಹೋಗುತ್ತೆ. ಆ ಗರ್ಭಿಣಿ ಕಪ್ಪೆಗೆ ಆ ಬಿಸಿಲಿನ ತಾಪ ತಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ನೋಡಿದ ಒಂದು ಹಾವು ಆ ಹೊಳೆಯಿಂದ ಮೇಲಕ್ಕೆ ಬಂದು ಅದಕ್ಕೆ ಹೆಡೆ ಬಿಚ್ಚಿ ನೆರಳನ್ನು ಕೊಟ್ಟಿತು. ಆ ದೃಶ್ಯವನ್ನು ಭಗವತ್ಪಾದರು ನೋಡ್ತಾರಂತೆ. ಇದು ನಿಜವಾಗಿಯೂ ತಪಸ್ಸು ಮಾಡಲಿಕ್ಕೆ ಯೋಗ್ಯವಾದ ಕ್ಷೇತ್ರ ಅಂತ ನಿಶ್ಚಯ ಮಾಡ್ತಾರೆ. ಯಾಕಂದರೆ ಆ ಜನ್ಮ ವೈರಿಗಳಾಗಿರತಕ್ಕಂತಹ ಎರಡು ಪ್ರಾಣಿಗಳು ಎಲ್ಲಿ ವೈರವನ್ನು ಮರಿತಾರೋ ಅದು
ಅಹಿಂಸಾ ಪ್ರತಿಷ್ಠಾಯಾಮ್ ತತ್ ಸನ್ನಿಧೌ ವೈರತ್ಯಾಗ ಅಂತ ಪಾತಂಜಲಿ ಮಹರ್ಷಿಗಳು ಬರೆದಿದ್ದಾರೆ. ಋಷಿಗಳು ಇರುವ ಜಾಗದಲ್ಲಿ ಹುಲಿ ಮತ್ತು ಜಿಂಕೆ ಒಟ್ಟೊಟ್ಟಿಗೆ ಇರ್ತಿತ್ತು. ಒಂದರ ಮೇಲೆ ಒಂದು ಆಕ್ರಮಣ ಮಾಡ್ತಿರಲಿಲ್ಲ. ಯಾಕಂದರೆ ಆಕ್ರಮಣ ಮಾಡುವ ವೃತ್ತಿನೇ ಹೊರಟೋಗ್ತಿತ್ತು ಅದರ ಮನಸ್ಸಲ್ಲಿ. ಹಿಂಸೆ ಮಾಡಬೇಕು ಅಂತ ಮನಸ್ಸೇ ಬರ್ತಿರಲಿಲ್ಲ. ಅದು ತಪಸ್ಸಿಗೆ ಯೋಗ್ಯವಾದ ಜಾಗ. ನೀವು ಎಲ್ಲಿ ಹೋದರೆ ನಿಮ್ಮ ಮನಸ್ಸು ಪ್ರಶಾಂತವಾಗ್ತದಲ್ಲ, ಅದು ತುಂಬ ಜಾಗೃತವಾದ ಕ್ಷೇತ್ರ ಅಂತ, ಚಾರ್ಜ್ಡ್ ಪ್ಲೇಸ್ ಅಂತ ಅರ್ಥ. DVG ಕೂಡ ಒಂದು ಕಡೆ ಹೇಳ್ತಾರೆ, ದೇವರ ಸನ್ನಿಧಾನ ಎಲ್ಲಿದೆ ಅಂದರೆ ಯಾವ ಜಾಗಕ್ಕೆ ಹೋದಾಗ ನಿಮ್ಮ ಮನಸ್ಸು ಯಾವ ಪ್ರಯತ್ನ ಇಲ್ಲದೆ ಶಾಂತವಾಗ್ತದೋ ಅಲ್ಲಿ ದೈವ ಸನ್ನಿಧಾನ ಇದೆ ಅಂತ ಅರ್ಥ ಅಂತ ಹೇಳ್ತಾರೆ. ಬಹುಜನಂ ಕೈ ಮುಗಿವ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ, ವಿಹಿತಗೈದವರಾರು ವಸತಿಯುಂ ದೈವಕ್ಕೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ. ಮನಸ್ಸು ಸೋಲ್ತದಲ್ಲ, ಆ ಜಾಗದಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ನಮ್ಮ ಅನುಭವಕ್ಕೆ ಬರುತ್ತೆ. ಯಾರ್ದೋ ಅನುಷ್ಠಾನ ಮಾಡ್ತಕ್ಕಂಥವ್ರು ಮನೆಗೆ ಹೋದ ತಕ್ಷಣ ಏನೋ ಮನಸ್ಸು ಶಾಂತ ಆಗೋದು, ಅಥವಾ ಯಾವುದೋ ತೀರ್ಥಕ್ಷೇತ್ರಕ್ಕೋ ದೇವಸ್ಥಾನಕ್ಕೆ ಹೋದ ತಕ್ಷಣ ಮನಸ್ಸು ಶಾಂತ ಆಗೋದು, ಅಲ್ಲಿ ವೈಬ್ರೇಷನ್ ಇದೆ ಅಂತ ಅರ್ಥ. ಹಾಗೆ ಅವ್ರು ನೋಡ್ತಾರೆ, ಆ ಜನ್ಮ ವೈರಿಗಳಾಗಿರ್ತಕ್ಕಂಥ ಎರಡು ಪ್ರಾಣಿಗಳು ಇಲ್ಲಿ ಒಟ್ಟೊಟ್ಟಿಗೆ ಬಾಳ್ತಾ ಇವೆ ಅಂದರೆ ಮಹಾತ್ಮರು ಯಾರೋ ಬಹಳಷ್ಟು ಕಾಲ ಇಲ್ಲೂ ತಪಸ್ಸು ಮಾಡಿದ್ದಾರೆ ಅಂತ ಅರ್ಥ. ಆ ಜಾಗದಲ್ಲಿ ಹಿಂಸೆ ಮಾಡಬೇಕನ್ನೋ ಪ್ರವೃತ್ತಿಗೆ ಬರೋದೇ ಇಲ್ಲ. ಬಹುಶಃ ಅಂಥ ಜಾಗದಲ್ಲಿ ಅತ್ತೆ ಸೊಸೆ ಮಧ್ಯೆ ಬಹುಶಃ ಜಗಳ ಆಗಲಿಕ್ಕಿಲ್ಲ ಅಂತ ಭಾವಿಸಿಕೊಳ್ತೇನೆ. ಅಂತಹ ಜೀವಕಾರುಣ್ಯ ಕ್ಷೇತ್ರವನ್ನು ಗಮನಿಸಿದಂತಹ ಭಗವತ್ಪಾದರು ಯೋಚನೆ ಮಾಡ್ತಾರೆ, ನಾನು ಆಶ್ರಮ ಮಾಡೋದ್ರಿದ್ರೆ, ಮಠ ಮಾಡೋದಿದ್ರೆ ಇಲ್ಲಿಯೇ ಅಂತ ನಿಶ್ಚಯ ಮಾಡಿ ಬಹುಕಾಲ ತಾವು ಶೃಂಗೇರಿಯಲ್ಲಿ ಇರ್ತಾರೆ. ತದನಂತರ ಅಲ್ಲಿ ಬರೆದಂತಹ ಪ್ರಕರಣ ಗ್ರಂಥಗಳು, ಆ ಪ್ರಕರಣ ಗ್ರಂಥ ಅಂದ್ರೇನು, ಪ್ರಕರಣ ಗ್ರಂಥದಲ್ಲಿ ಯಾವ್ಯಾವ ವಿಷಯ ಇದೆ, ತದನಂತರ ಸುರೇಶ್ವರಾಚಾರ್ಯರು ಬರೆದಂತಹ ವಾರ್ತಿಕಗಳು, ಆಮೇಲೆ ಪದ್ಮಪಾದಾಚಾರ್ಯರು ಬರೆದಂತಹ ಪಂಚಪಾದಿಕ ಅಂತಕ್ಕಂಥ ಬ್ರಹ್ಮಸೂತ್ರ ಭಾಷ್ಯ, ಈ ಮುಂತಾದಂತಹ ವಿಚಾರಗಳನ್ನು ನಾವು ನಾಳೆಯ ದಿನ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಜಯ ಜಯ ರಾಮ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.